ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನಿಮಗೆ ಈಗ ಆಲ್ರೆಡಿ ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಸೆಟ್ಸ್ ಮತ್ತು ರಿಲೇಷನ್ಸ್ ಫಂಕ್ಷನ್ಸ್ ಚಾಪ್ಟರು ಕಂಪ್ಲೀಟ್ ಆಗಿದೆ. ಅದರ ಕಂಟಿನ್ಯೂ ಪಾರ್ಟ್ ಆಗಿ ನಮಗೆ ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ ನಮಗೆ ಬಂದುಬಿಟ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳಿ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚಾಪ್ಟ್ರಲ್ಲಿ ನಿಮಗೆ ಎಕ್ಸಾಮ್ ವೇಟೇಜ್ ಇರೋದಾದರೆ ಎಕ್ಸಾಮಿಗೆ ಸರ್ 1 ಮಾರ್ಕ್ಸಿಂದ 1 ಕ್ವಶನ್ಸು, 2 ಮಾರ್ಕ್ಸಿಂದ 2 ಕ್ವಶನ್ಸು, 3 ಮಾರ್ಕ್ಸಿಂದ 1 ಕ್ವಶನ್ಸು, 5 ಮಾರ್ಕ್ಸಿಂದ 1 ಕ್ವಶನ್ಸು ಪ್ಲಸ್ 6 ಮಾರ್ಕ್ಸಿಂದ 1 ಕ್ವಶನ್ಸು, ಟೋಟಲ್ 19 ಮಾರ್ಕ್ಸಿಗೆ ಚಾಪ್ಟರ್ ವೇಟೇಜ್ ಎಷ್ಟಿರುತ್ತೆ? ಟೋಟಲ್ 19 ಮಾರ್ಕ್ಸ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ 1 ಮಾರ್ಕ್ಸ್ ಒಂದು ಪ್ಲಸ್ 2 ಮಾರ್ಕ್ಸ್ 2 ಪ್ಲಸ್ 3 ಮಾರ್ಕ್ಸ್ ಒಂದು 5 ಮಾರ್ಕ್ಸ್ ಒಂದು 6 ಮಾರ್ಕ್ಸ್ ಒಂದು ಕ್ವಶನ್ಸ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಈ ಚಾಪ್ಟರ್ದು ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಹೇಳೋದಾದ್ರೆ ನಿಮ್ಗೆ ಆಲ್ರೆಡಿ 10th ಓದಿದ್ರ. ನೀವು 10th ಟ್ರಿಗ್ನೋಮೆಟ್ರಿ ಅಂತ ಓದಿದ್ರ. ಜಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಹೇಳಿ ಅಲ್ಲಿ ನಿಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರುತ್ತೆ. ಸೈನ್ ಥೀಟಾ ಈಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪಾಟಿನಸ್ and cos theta is equal to adjacent by hypotenuse, tan theta is equal to opposite by adjacent, like this. And trigonometric reciprocal relations anta ಹೇಳ್ತೀವಿ. sin theta can be written as 1 by cosecant theta and cos theta can be written as 1 by secant theta, tan theta can be written as 1 by cot theta, like that. ಇವನ್ನೆಲ್ಲ ಒಂದು ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಅಂತ ಹೇಳ್ಬಿಟ್ಟು ನಿಮಗೆ ಹೇಳಿದ್ದೆ. ನಾನು ಏನು ಇಂಟ್ರೊಡಕ್ಷನ್ ಪಾರ್ಟ್ ಆಗಿ ನಿಮಗೆ ಲಾಸ್ಟ್ ಕ್ಲಾಸಸ್ಸಲ್ಲಿ ಕಳಿಸಿದ್ದೀವೋ ಅವನ್ನೆಲ್ಲವೂ ಕೂಡ ನೀವು ಏನಂತ ಮಾಡಿದ್ರೆ ಪೂರ್ತಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿದ್ವಿ ನಾವು. ಯಾವುವು ರೇಷಿಯೋಸು, ರೆಸಿಪ್ರೋಕಲ್ ರಿಲೇಷನ್ಸು ಮತ್ತು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಆ್ಯಂಡ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕೊಸೆಕೆಂಟ್ ಸ್ಕ್ವೇರ್ ಥೀಟಾ. ಇವೆಲ್ಲವೂ ಕೂಡ ನಿಮಗೆ ಫಸ್ಟ್ ಪಿ ಯು ಸಿಯಲ್ಲಿ ಬರ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟು, ಅಂದರೆ 10th ಓದಿರ್ತಾರೆ ಟ್ರಿಗ್ನೋಮೆಟ್ರಿನ. ಸೊ ಹಂಗಾಗಿ ಅಲ್ಲಿ ಬರೀ ಜಸ್ಟ್ ಟ್ರಿಗ್ನೋಮೆಟ್ರಿ ಅಂತ ಓದಿರ, ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಆಲ್ರೆಡಿ ನೀವು ಫಂಕ್ಷನ್ಸ್ ಅನ್ನೋ ಚಾಪ್ಟರ್ನ ಓದಿದ್ರ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಓಕೆ, ಫಂಕ್ಷನ್ಸ್ ಅಂದ್ರೆ ಗೊತ್ತು ಕ್ಲಿಯರ್ ಆಗಿ. ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಈಸ್ ಸೆಡ್ ಟು ಬಿ ಎ ಫಂಕ್ಷನ್ ಇಫ್ ಎವರಿ ಎಲಿಮೆಂಟ್ ಆಫ್ ಡೊಮೈನ್ ಎ ಹ್ಯಾವಿಂಗ್ ಪ್ರೀ ಇಮೇಜಸ್ ವಿತ್ ಕೋಡೊಮೈನ್ ಬಿ, ಯುನಿಕ್ ಇಮೇಜಸ್ ವಿತ್ ಡೊಮೈನ್ ಬಿ ಅಂತ ಹೇಳ್ತೀವಿ. ದೆನ್ ಎಫ್ ಇಸ್ ಕಾಲ್ಡ್ ಫಂಕ್ಷನ್. ಅದ್ರ ಡೆಫಿನೇಷನ್ ಗೊತ್ತು, ಅದ್ರ ಎಕ್ಸ್ಪ್ಲನೇಷನ್ ಗೊತ್ತು. ಸೊ ಓಕೆ, ಹಾಗಾದ್ರೆ ಅದರಲ್ಲಿ ನೀವು ಜಸ್ಟ್ ಅಲ್ಲಿ ಓದಿರ್ತಕ್ಕಂಥದ್ದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಹೇಳಿ ಸೈನ್ ಥೀಟಾ ಅಂತ ಓದಿರ್ತ. ಬಟ್ ಇಲ್ಲಿ ನಾವು ಹೇಳೋದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳಿ ಟ್ರಿಗ್ನೋಮೆಟ್ರಿ ಅನ್ನೋ ಚಾಪ್ಟರ್ ತುಂಬಾ ಅಪ್ಲಿಕೇಶನ್ಸ್ ಚಾಪ್ಟರ್ ಇದೆ. ಯಾಕೆಂದರೆ ಬಹಳ ಮ್ಯಾಥಮೆಟಿಕ್ಸಲ್ಲಿ ಎಲ್ಲೇ ನೀವು ತೊಗೊಂಡ್ರು ಕೂಡ ಇದರ ಅಪ್ಲಿಕೇಶನ್ಸ್ ಜಾಸ್ತಿ. ಬಿಕಾಸ್ ಇದರಲ್ಲಿರ್ತಕ್ಕಂಥ ಫಾರ್ಮುಲಾ ಆಗಿರ್ಬೋದು ಅಥವಾ ಕಾನ್ಸೆಪ್ಟ್ಸ್ ಆಗಿರ್ಬೋದು ಅವೆಲ್ಲವೂ ಕೂಡ ಒಂದು ಬೇರೆ ಸಬ್ಜೆಕ್ಟಲ್ಲೂ ಕೂಡ ಬರುತ್ತೆ. ಫಿಸಿಕ್ಸಲ್ಲಿ ಆಗಿರ್ಬೋದು ಅಥವಾ ಬಿಟ್ಟರೆ ಮ್ಯಾಥ್ಸಲ್ಲಿ ಬೇರೆ ಚಾಪ್ಟರ್ ಬರುತ್ತೆ. ಸೊ ಹಂಗಾಗಿ ನೀವು ಮ್ಯಾಥಮೆಟಿಕ್ಸ್ ಅಂತ ಬಂದ್ಬಿಟ್ರೆ ನಿಮಗೆ ಫಸ್ಟ್ ಟ್ರಿಗ್ನೋಮೆಟ್ರಿ ಆ ಚಾಪ್ಟರ್ನ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ಬೇಕು, ಅದ್ರ ಬಗ್ಗೆ ಏನೇನಾಗುತ್ತೆ ಅಂತ. ಸೊ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೆ ನಿಮಗೆ ಬೇರೆ ಚಾಪ್ಟರ್ಗೆ ಅಪ್ಲಿಕೇಬಲ್ ಆಗ್ತಕ್ಕಂಥ ಕಾನ್ಸೆಪ್ಟ್ಸ್ ಅರ್ಥ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನೆಕ್ಸ್ಟ್ ಬೇರೆ ಚಾಪ್ಟರ್ಗಳು ಕೂಡ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ಹೇಳೋದಾದರೆ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಈಗ ರೇಷಿಯೋ, ರೆಸಿಪ್ರೋಕಲ್ ರಿಲೇಷನ್ಸು ಮತ್ತು ಕಾಂಪ್ಲಿಮೆಂಟರಿ ಆ್ಯಂಗಲ್ಸು, ಸ್ಟ್ಯಾಂಡರ್ಡ್ ಆ್ಯಂಗಲ್ಸು ಅದರದ್ದೆಲ್ಲದೂ ಕೂಡ ನಿಮಗೆ ಗೊತ್ತಿದೆ, ಒಂದು ಬ್ರೀಫ್ ಐಡಿಯಾ ಇದೆ ಅದ್ರ ಬಗ್ಗೆ ನಿಮಗೆ. ಬಟ್ ಇಲ್ಲಿ ಬಂದರೆ ಹೊಸದಾಗಿ ಅದರದ್ದೇ ಆಗಿರ್ತಕ್ಕಂಥದ್ದು ಸ್ವಲ್ಪ ಟ್ರಿಗ್ನೋಮೆಟ್ರಿ ಅಂದರೆ ಏನು, ಮತ್ತು ಅದರಲ್ಲಿ ಆ್ಯಂಗಲ್ ಬರುತ್ತೆ, ಆ್ಯಂಗಲ್ನ ನಾವು ಯಾವ ರೀತಿ ಡಿನೋಟ್ ಮಾಡ್ತೀವಿ, ಮೆಜರ್ ಮಾಡತಕ್ಕಂಥದ್ದು ಹೇಗೆ, ಅದರದ್ದೆಲ್ಲ ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಹಾಗೆ ಅದೇ ರೀತಿ ಒಂದೊಂದೇ ಚಾಪ್ಟರ್ ವೈಸ್ ನೋಡ್ತಾ ಹೋಗೋಣ. ಇದುವರೆಗೂ ನೀವು ಈಗ ಏನು ಮ್ಯಾಥ್ಸ್ ಮಾಡ್ತಾ ಇದ್ದಾರೆ ಸರ್ ಒಬ್ಬರು ಶಶಿಧರ್ ಸರ್ ಅಂತ, ಆ ಸರ್ ಏನು ಮಾಡ್ತಾ ಇರೋ ಚಾಪ್ಟರ್ನ ಬರೆದಿರಲ್ಲ, ಪ್ರತ್ಯೇಕವಾಗಿ ನಾವು ನಿಮ್ಗೆ ಹೇಳಿದ್ವಿ ಒಂದು ಸಪ್ರೇಟ್ ನೋಟ್ಬುಕ್ಕಲ್ಲೇ ಬರೀಬೇಕಂತ ಎಲ್ಲ ಚಾಪ್ಟರ್ದು. ಈಗ ಏನು ಬರೀತಿರಲ್ಲ, ಒಂದು ಮ್ಯಾಥಮೆಟಿಕ್ಸ್ ಅಂತ ಬಂದು ಒಂದು ಸಪ್ರೇಟ್ ನೋಟ್ಬುಕ್ ಇರಲಿ, ಅದರಲ್ಲಿ ಏನು ಬರೀತಾರೆ ಸೆಟ್ಸು, ರಿಲೇಷನ್, ಫಂಕ್ಷನ್ಸ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಸರ್ ಸ್ಟಾರ್ಟ್ ಮಾಡಿದರೆ ಅದನ್ನು ಕೂಡ ಅದೇ ಇದರಲ್ಲೇ ಕಂಟಿನ್ಯೂ ಬನ್ನಿ. ಆಮೇಲೆ ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಮತ್ತು ನಾನೇನು ಮಾಡ್ತೀನಲ್ಲ ಅವನ್ನ ಇನ್ನೊಂದು ಸಪ್ರೇಟ್ ನೋಟ್ಬುಕ್ಕಲ್ಲಿ ಸಪ್ರೇಟಾಗಿ ಬರಿತಾ ಹೋಗಿ. ಯಾಕೆಂದರೆ ನಾವು ಸೈಮಲ್ಟೇನಿಯಸ್ ಕ್ಲಾಸ್ ಹಾಕ್ಬೋದು.
ನೆಕ್ಸ್ಟ್ ಹೆಂಗೆ ಅಂದರೆ ನಾನು ಹಾಕ್ಬೋದು, ಸರ್ ಕೂಡ ನಿಮಗೆ ಕ್ಲಾಸಸ್ನ ಕಳಿಸ್ಬೋದು. ಹಂಗೆ ಕ್ಲಾಸಸ್ ಕಳಿಸಿದಾಗ ಒಂದೇ ನೋಟ್ಬುಕ್ಕಲ್ಲಿ ಬರೆಯೋಕ್ಕೆ ಸಮಸ್ಯೆ ಆಗ್ಬೋದು ನಿಮಗೆ. ಸೊ ಹಂಗಾಗಿ ನಾನೇನು ಹೇಳ್ತಾ ಇದ್ದೀನಿ ನಿಮಗೆ, ಸಪ್ರೇಟ್ ನೋಟ್ಬುಕ್ ಇರಲಿ. ನಾನು ಮಾಡ್ತಕ್ಕಂಥ ಒಂದು ಚಾಪ್ಟರ್ದೇ ನೋಟ್ಸ್ ಇದ್ದರೆ ನೆಕ್ಸ್ಟ್ ನಾನು ಮಾಡಿದ ಚಾಪ್ಟರ್ದಲ್ಲಿ ಅದರಲ್ಲೇ ನೋಟ್ಸ್ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಅವ್ರು ಮಾಡಿದ್ದೆ ಇನ್ನೊಂದು ನೋಟ್ಬುಕ್ ಇರುತ್ತೆ, ಅದರಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಸೊ ಹಂಗಾಗಿ ನಾನು ಹೇಳ್ತಾ ಇರೋದಿಷ್ಟೇ, ಸಪ್ರೇಟಾಗಿ ನೋಟ್ಸ್ನ ಮೇಂಟೈನ್ ಮಾಡಿದ್ದೆ. ಮೋರೋವರ್ ನೀವು ಸಪ್ರೇಟ್ನಾಗೆ ನೋಟ್ಸ್ನ ಮೇಂಟೈನ್ ಮಾಡ್ತಿರ್ಬೇಕು, ಆಮೇಲೆ ರೆಗ್ಯುಲರಾಗಿ ಕ್ಲಾಸಸ್ನ ನೋಡ್ತಾ ಇರಬೇಕು. ಯಾಕೆಂದರೆ ಇದು ನಿಮಗೆ ಆನ್ಲೈನ್ ಕ್ಲಾಸ್ ಅಂತಕ್ಕಂಥದ್ದು ಈಗ ಹೊಸದೇನಲ್ಲ, ಈಗ ಆಲ್ರೆಡಿ 1.5 ತಿಂಗಳಿಂದ ನೋಡ್ತಾ ಬಂದಿದ್ರೆ. ಬಟ್ ಇನ್ನೂ ಜನ ಹುಡುಗರು ಏನಿದ್ರಲ್ಲ ನಿಮ್ಮ ಸ್ಟೂಡೆಂಟ್ಸ್ ಅಂತಕ್ಕಂಥವ್ರು ಜಾಸ್ತಿ ಫಾಲೋ ಆಗ್ತಿಲ್ಲ. ಕರೆಕ್ಟಾಗಿ ರೆಗ್ಯುಲರ್ ವೀಡಿಯೋ ನೋಡೋದಾಗಿರಲಿ, ವರ್ಕ್ ಹಾಕೋದಾಗಿರಲಿ, ಅದು ಆಗಿರಲ್ಲ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆ ಹಾಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಕಾಲೇಜ್ ಓಪನ್ ಆಗೋವರೆಗೂ ಇದೇ ಥರ ಕ್ಲಾಸಸ್ ರನ್ ಆಗ್ತಿರುತ್ತೆ ಅಂತ ಆಲ್ರೆಡಿ ನಾವು ಮೆಸೇಜಸಲ್ಲಿ ಹೇಳಿದ್ದೀವಿ, ನಿಮಗೆ ಎಲ್ಲರೂ ಹೇಳಿದ್ವಿ. ಸೊ ಅಲ್ಲಿವರೆಗೂ ನೀವು ಸುಮ್ಮನೆ ಇರೋದ್ರ ಬದಲಾಗಿ ಈಗ ಇರೋ ಕ್ಲಾಸಸ್ನ ನೋಡಿಸ್ಬಿಟ್ಟು ಆಮೇಲೆ ಆಲ್ರೆಡಿ ಬುಕ್ಸ್ ಎಲ್ಲರೂ ಕೂಡ ತೊಗೊಂಡೋಗಿದ್ದಾರೆ ಕಾಲೇಜಿಗೆ ಬಂದು. ಸೊ ಆ ಬುಕ್ಸ್ ಇದ್ದಾವೆ, ನಿಮಗೆ ನೋಟ್ಸ್ ಇದೆ, ಈಗ ಏನು ಕ್ಲಾಸಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅದನ್ನೆಲ್ಲ ಕಂಪ್ಲೀಟ್ ರೆಗ್ಯುಲರಾಗಿ ಅಪ್ಡೇಟ್ ನೋಡ್ತಾ ಇದ್ದರೆ ನಿಮಗೆ ಆಟೋಮೆಟಿಕಲಿ ಅದು ಅರ್ಥ ಆಗ್ತಾ ಬರುತ್ತೆ. ಓಕೆ, ನಾನೀಗ ಟ್ರಿಗ್ನೋಮೆಟ್ರಿ ಬಗ್ಗೆ ನಿಮಗೆ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಮುಂಚೆ ಇವತ್ತಿಗೆ ಏನು ನಿನ್ನೆ ಇದ್ದು ಹೇಳಿದ್ದ ಫಾರ್ಮುಲಾ ಎಲ್ಲ ಅವನ್ನ ರೀಕಾಲ್ ಮತ್ತೆ ಮಾಡ್ಕೊಂತ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ. ಈಗ ಆಲ್ರೆಡಿ ನಾನು ರೀಕಾಲ್ ಮಾಡೋಕ್ಕೆ ನಿಮಗೆ ಅಂತಂದು ನಿನ್ನೆ ಫಾರ್ಮುಲಾಸ್ದು ಅದ್ರದ್ದು ನಿಮಗೆ ಕ್ಲಾಸಸ್ ಕಳಿಸಿದ್ದೆ. ಸೊ ಅದಂಗಾಗಿ ನಾನು ಡೈರೆಕ್ಟಾಗಿ ಈಗ ನಿಮ್ಮ ಫಸ್ಟ್ PUC ಟ್ರಿಗ್ನೋಮೆಟ್ರಿಯಲ್ಲಿ ಏನಿದೆ ಅಂತ ಹೇಳಿ ಅಲ್ಲಿಗೆ ಬರ್ತೀನಿ. ಸೊ ಹಾಗಾದರೆ ಟ್ರಿಗ್ನೋಮೆಟ್ರಿ ಅಂದರೆ ಮೀನಿಂಗ್ ಆಫ್ ಟ್ರಿಗ್ನೋಮೆಟ್ರಿ. ಮೀನಿಂಗ್ ಆಫ್ ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿ ಮೀನ್ಸ್ ಮೀನಿಂಗ್. Tri means you know that 3. Gono means sides. Metry means metron. Nothing but measurement. ಹಾಗಾದರೆ measurement of 3 sides and angle of a triangle. The measurement of sides and angles of the triangle is called trigonometry. Measurement of sides ಮತ್ತೆ ಆ ಟ್ರಯಾಂಗಲ್ ನ ಆಂಗಲ್ ನ ಮೆಜರ್ ಮಾಡ್ತಕ್ಕಂಥದ್ದು ನಾವು ಟ್ರಿಗ್ನೋಮೆಟ್ರಿ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಮೆಜರ್ಮೆಂಟ್ಸ್ ಆಫ್ ಸೈಡ್ಸ್ ಅಂಡ್ ಆಂಗಲ್ಸ್ ಅಂತ ಬಂತು. ವಾಟ್ ಇಸ್ ದ ಮೀನಿಂಗ್ ಆಫ್ ಆಂಗಲ್ಸ್? ಆಂಗಲ್ಸ್ ಅಂದ್ರೆ ಆಂಗಲ್. ವಾಟ್ ಇಸ್ ದ ಮೀನಿಂಗ್ ಆಫ್ ಆಂಗಲ್? Angle is a measure of rotation. Angle is a measure of rotation. Angle is a measure of rotation from initial side to terminal side. Angle is a measure of rotation from initial side to terminal side. Angles are denoted by like theta, alpha, beta, gamma, x, y and z etc. are all denoted by here what? Angles. Angle na denote ಮಾಡೋದು usually theta, alpha, beta, gamma, x, y, z nothing but etc. ಏನು ಬೇಕಾದರೂ ನಾವು ಡಿನೋಟ್ ಮಾಡ್ತೀವಿ ಅದು ಆಂಗಲ್ ನ. ಹಾಗಾದ್ರೆ what is the angle is a measure of rotation from initial side to terminal side. Okay, here which is the ray OA. The ray OA is called initial side and the another ray that is the OB, another ray that is OB is called terminal side, which is initial side, which is what? Initial side, and which is terminal side, which is what? Terminal side, which makes an angle theta, that is positive angle. That is what? Positive angle. Here the ray OA is called initial side and OB is called terminal side. The measure of rotation from initial side to terminal side is called angle are denoted by theta, alpha, beta, gamma etc. Okay, theta is positive. Yavaga theta is positive? Yes, angle theta is positive if the direction of rotation anti-clockwise direction anti-clockwise
direction. If the direction of rotation is anti-clockwise direction like this, anti-clockwise direction, the angle is positive. When the direction of rotation is, which is the side OA and which is the side OB, which is the measure of direction, which shows the arrow mark is direction, angle is negative, which is initial side and which is terminal side. Okay. So if the direction of rotation is clockwise direction, angle is negative. Nodi, if the direction of rotation is anti-clockwise direction, angle is positive. If the direction of rotation is clockwise direction, angle is negative. So angle anadu niಮಗೆ ಗೊತ್ತಾಗಿದೆ. Angle is a measure of rotation from initial side to terminal side. Okay, ಹಾಗಾದ್ರೆ ಇಲ್ಲಿ angle is positive if the direction of rotation is anti-clockwise direction. Clockwise direction, angle is negative. Angle is here what? Negative. So ಹಾಗಾದ್ರೆ angles are denoted by two measures. Angles are denoted by two measures. One is degree measures and another one is radian measures. Okay, angles are denoted by or represented by degree and radians. Right? Okay, what is the meaning of degree? Degree measures ಅಂತ ಹೇಳಿದ್ರೆ degree measures. Yes. Here degree measures ಅಂತ ಕನ್ಸಿಡರ್ ಮಾಡಿದ್ರೆ degree measures ಗೆ if rotation of initial side to the terminal side of 1/360th revolution. Here what? 1/360th revolution is called 1 degree. Is called what? 1 degree. Is called 1 degree. 1 degree. That is denoted by like this 1 degree. That is denoted by like this 1 degree. If rotation of initial side to terminal side of 1/360th of revolution is called 1 degree. So that means if we have to take one revolution like this, one revolution, we are measuring the angle which is initial side and the terminal side is like this, which is the OA, which is the OB, and terminal side which is anti-clockwise direction. Total here circle ನಾವು revolution ಅಂತ ಹೇಳ್ತೀವಿ. ಕಂಪ್ಲೀಟ್ one revolution ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ನಾವು ಸರ್ಕಲ್ we are divided into each 360 part. ನಿಮಗೆ ಗೊತ್ತಿದೆ ಆಂಗಲ್ ಇಲ್ಲಿಂದ ಇಲ್ಲಿ ಮೆಜರ್ ಆಗಿದೆ. ಸೊ 90 ಲೈನ್ಸ್ ಇತ್ತು ಅಂದ್ರೆ ಅದನ್ನ 90 ಡಿಗ್ರಿ ಪ್ಲಸ್ 90 ಅಂತ ಹೇಳಿದ್ರೆ that is equal to 180 ಡಿಗ್ರಿ ಪ್ಲಸ್ 90 270 ಡಿಗ್ರಿ ಪ್ಲಸ್ 90 360 ಡಿಗ್ರಿ. ಆಗ ಕಂಪ್ಲೀಟ್ ಒಂದು ರೆವಲ್ಯೂಷನ್ ಆಯಿತು ಅಂದ್ರೆ if the rotation from initial side to terminal side, hence initial side and terminal sides are coincide, that means complete one revolution makes an angle 360 degree. Makes an angle here what? 360 degree. So ಹಾಗಾದ್ರೆ degree measures ಅಂತ ಹಾಗಾದ್ರೆ each part is equal to 1 degree. That is nothing but each part ಅಂದ್ರೆ 1/360 part, total 360 part or 1/360 part or revolution is called 1 degree ಅಂತ ಹೇಳ್ತೀವಿ ನಾವು. Each part is called what here? 1 degree. Okay, 1 degree is divided into 60 minutes. 1 degree is divided into 60 minutes. That is 1 degree is equal to, you have to write 60 minutes like this. Denote ಮಾಡ್ತಕ್ಕಂಥದ್ದು 1 degree is equal to 60 minutes and 1 minute is divided into 60 seconds. That is 1 minute is equal to 60 seconds like this. Denote ಮಾಡೋದು 1 minute is equal to 60 seconds ಅಂತ denote ಮಾಡ್ತೀವಿ. ಇದು ನಿಮಗೆ ಯೂಶುವಲಿ ಗೊತ್ತಿದೆ.
ಇದು ಡಿಗ್ರಿ ಮೆಜರ್ಸ್ ಅಲ್ಲಿ ಬಂದ್ರೆ ಡಿಗ್ರಿ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಆಂಗಲ್ ಡಿಗ್ರಿ ಅಲ್ಲಿ ಹೇಳೋದಾದ್ರೆ 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ 4 ಡಿಗ್ರಿ 30 40 60 90 ಇಲ್ಲ ಸೊ ಎಕ್ಸೆಟ್ರಾ ಈ ರೀತಿ ಹೇಳ್ತಾ ಹೋಗ್ತೀವಿ. ದಟ್ ಈಸ್ ಆಗುತ್ತೆ 1 minute is equal to 60 seconds, 1 degree is equal to 60 minutes. 1 degree ನಾವು 60 ಇಂದ ಮಿನಿಟ್ ಇಂದ ಡಿವೈಡ್ ಆಗುತ್ತೆ ಅಂತ 1 degree is divided into 60 minutes. 1 degree ನಾವು ಯಾವ್ದಕ್ಕೆ ಡಿವೈಡ್ ಮಾಡ್ತೀವಿ 60 ಮಿನಿಟ್. ಹಾಗಾದ್ರೆ 1 ಮಿನಿಟ್ ನ ಯಾವ್ದಕ್ಕೆ ಡಿವೈಡ್ ಮಾಡ್ತೀವಿ 60 ಸೆಕೆಂಡ್ಸ್. ಈಗ ನೋಡ್ಬೇಕಾದ್ರೆ ನೀವು 1 degree 60 minutes 60 ಸೆಕೆಂಡ್ ಅಂತ ಹೇಳ್ತಾ ಹೋಗ್ತೀವಿ. 60 minutes and 60 seconds ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಸರ್ ನೀವು ಹಿಂಗೆ ಕೇಳ್ಬಿಡ್ತಾರೆ ರೇಡಿಯನ್ ಅನ್ಕೊಂಡು ಡಿಗ್ರಿ ಮೆಜರ್ಸ್ ಫಾರ್ಮುಲಾ ಏನಾಗಿರುತ್ತೆ ಅಂದ್ರೆ ಡಿಗ್ರಿ ಮೆಜರ್ಸ್ is equal to ರೇಡಿಯನ್ into ಡಿಗ್ರಿ ಮೆಜರ್ಸ್ ಕೇಳಿದಾಗ ರೇಡಿಯನ್ into 180 by pi ಆಗಿರುತ್ತೆ. ಡಿಗ್ರಿ ಮೆಜರ್ಸ್ ಕೇಳಿದ್ರೆ ಏನಾಗುತ್ತೆ ಡಿಗ್ರಿ ಮೆಜರ್ಸ್ is equal to ರೇಡಿಯನ್ into 180 by pi ಆಗಿರುತ್ತೆ. ಯೂಸ್ pi is equal to 22 by 7. ಓಕೆ, ಡಿಗ್ರಿ ಮೆಜರ್ಸ್ ಫಾರ್ಮುಲಾ ಇದೆ. ಕನ್ವರ್ಟ್ ರೇಡಿಯನ್ into ಡಿಗ್ರಿ ಅಂತ ಫಾರ್ಮುಲಾ ಏನಾದರೂ ಕ್ವೆಶ್ಚನ್ಸ್ ಅರೈಸ್ ಆದರೆ ಡಿಗ್ರಿ ಮೆಜರ್ಸ್ is equal to ರೇಡಿಯನ್ ಮೆಜರ್ into 180 by pi. Radian measures into what? 180 by pi. Here pi is equal to 22 by 7. Pi is equal to 22 by 7 ಅಂದ್ರೆ 3.14. ಅದು ವ್ಯಾಲ್ಯೂ ಗೊತ್ತಿರಬೇಕು ನಿಮಗೆ. ಇದು ಕಂಪ್ಲೀಟ್ ಡಿಗ್ರಿ ಮೆಜರ್ಸ್ ಆಯ್ತು. ಓಕೆ, ನೆಕ್ಸ್ಟ್ ಒನ್ ರೇಡಿಯನ್ ಮೆಜರ್ಸ್ ಬಂದ್ರೆ ಆಮೇಲೆ 1 ಓವರ್ ನಿಮಗೆ ಗೊತ್ತಾಗಲಿ ಕಂಪ್ಲೀಟ್ 1 ರೆವಲ್ಯೂಷನ್ಸ್ ಆಯಿತು ಅಂದ್ರೆ if the measure of rotation, that is means complete one revolution, the angle described in degree, angle described that is equal to 360 degree and ಅದರಲ್ಲಿ ರೇಡಿಯನ್ ಅಲ್ಲಿ ಹೇಳ್ತಾರೆ 2 pi ರೇಡಿಯನ್. ಆಮೇಲೆ ರೇಡಿಯನ್ ಡೆಫಿನಿಷನ್ ಆಗಬೇಕು, ಬಟ್ ನಿಮಗೆ ಗೊತ್ತಿಲ್ಲ ಕಂಪ್ಲೀಟ್ one revolution angle described is 360 degree. Okay, which is degree measures. And next one radian measures. Next one here what? Radian measures. Angle measure ಮಾಡ್ತಕ್ಕಂಥ ನಾವು radian measures ಅಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. Next radian measures. Radian measures. Yes. Radian is also measurement of an angle. Measurement of an angle. Radian is also a measurement of an angle subtended at the center of the circle, subtended at the center of the circle by an arc of length is equal to the radius of the circle. Is equal to the radius of the circle is called radian. Is called what? Radian. Okay. Here radian is also a measurement of an angle. Radian is also measurement of an angle subtended at the center of the circle. By an arc of length. Is equal to the radius of the circle is called radian. So here I will consider one circle. Here center of the circle and which is called radius. The radian is also measurement of an angle subtended at the center of the circle. Angle is subtended at the center of the circle by an arc length. That is here AB is the arc.
by an arc length, that is L, denoted by arc length L, is equal to the radius of the circle, which makes an angle theta in radian, that is denoted by theta c. Here once again very simple, radian measures ಅಂದ್ರೆ ಇಷ್ಟೇ, ರೇಡಿಯಸ್ ಎಷ್ಟು ಸೆಂಟಿಮೀಟರ್ ಇರುತ್ತೋ ಆರ್ಕ್ ಲೆಂತ್ ಅಷ್ಟೇ ಸೆಂಟಿಮೀಟರ್ ತಗೊಂಡು ಅಲ್ಲಿಂದ ಒಂದು ಟರ್ಮಿನಲ್ ಸೈಡ್ಸ್ ನ ಡ್ರಾ ಮಾಡ್ಕೊಂಡ್ರೆ ಇನಿಷಿಯಲ್ ಸೈಡ್ ಇಂದ ಟರ್ಮಿನಲ್ ಸೈಡ್ ಗೆ ಆಗ್ತಕ್ಕಂತ ಆಂಗಲ್ 1 ರೇಡಿಯನ್ ಆಗಿದೆ. ಆಂಗಲ್ ವಾಟ್? 1 ರೇಡಿಯನ್. 1 ರೇಡಿಯನ್ ಅಂತ ಹೇಳ್ತೀವಿ, ದಟ್ ಇಸ್ ಆಂಗಲ್ ಇನ್ ರೇಡಿಯನ್. ಸೊ ಹಾಗಾದ್ರೆ ಇಲ್ಲಿಂದ AB is what? Arc length. OA is what here? Radius of the circle. If radius of the OA is equal to AB, that is radian. OA ಅಂದ್ರೆ ಹೇಳಿದ್ವಿ. ಎಸ್ ಏನು ಹೇಳ್ತೀವಿ ನೋಡಿ, arc length is equal to the radius of the circle. Arc length is equal to the radius of the circle. Here AB is arc length is equal to radius of the circle is called 1 radian. Is called here what? 1 radian ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ 1 radian ಅಂದ್ರೆ ಏನು ಅಂತ ಗೊತ್ತಾಗಿದೆ. ಓಕೆ, radian measures its formula. Radian measures is equal to, yes, we have degree measures into pi by 180. Degree measures into here what? Pi by 180. Radian measures is equal to degree into pi by 180 ಆಗುತ್ತೆ. ಹಾಗಾದ್ರೆ ಸರ್ ಇಲ್ಲಿ the value of 1 radian is equal to 180 divided by pi ಆಗಿದೆ. Value of 1 radian is equal to 180 divided by pi. ಆಗಲೇ ಗೊತ್ತು, ರೇಡಿಯನ್ ನ ಡಿಗ್ರಿ ಕನ್ವರ್ಟ್ ಮಾಡಿ ಅಂದ್ರೆ 1 radian is equal to 180 by pi. ಹಾಗಾದ್ರೆ ವ್ಯಾಲ್ಯೂ ಆಫ್ 1 radian is equal to 57 degree 16 minute 22 seconds. We have to read as the value of 1 radian is equal to 180 degree divided by pi, that is equal to 57 degree 16 minute 22 seconds. 180 by 22, 180 into 7 divided by 22, we get 57 point something. So that is first one, the value 57 degree and point something into 60 ಮಾಡಬೇಕು, because ಯಾಕೆ degree is divided into 60 minute. So ಹಾಗಾದ್ರೆ minute ಇದನ್ನ into 60 ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ that is what minute ಆಗುತ್ತೆ. So ಹಾಗಾದ್ರೆ 57 degree 16 minute ಮತ್ತೆ into 60 ಮಾಡಿದ್ರೆ that is 22 seconds ಆಗಿರುತ್ತೆ. Seconds are divided by 60 ಆಗುತ್ತೆ. what 1 minute is divided by into 60 seconds ಅಂತ. ಆಗ 60 seconds ಆಗಬೇಕು ಅಂದ್ರೆ ಸೆಕೆಂಡ್ಸ್ ಅಲ್ಲಿ ಆಗಬೇಕು ಅಂದ್ರೆ into 60 ಮಾಡಿ ಡಿವೈಡ್ ಆಗಿರೋದನ್ನ ಮಲ್ಟಿಪ್ಲೈ 60 ಮಾಡಿ. ಇಲ್ಲಿ ಅಷ್ಟೇ 57 ಡಿಗ್ರಿ ಫಸ್ಟ್ ಒನ್ ಪಾಯಿಂಟ್ಸ್ 1.6 ಸಮಥಿಂಗ್ ಬಂತು ಅಂದ್ರೆ ಅದನ್ನ into 60 ಮಾಡಿದ್ರೆ ಏನಾಗಿರ್ತದೆ ಮಿನಿಟ್ ಗೆ ಆಗುತ್ತೆ. into 60 ಮಾಡಿದ್ರೆ ಸೆಕೆಂಡ್ಸ್ ಗೆ ಆಗುತ್ತೆ. ಲಾಸ್ಟ್ ಗೆ ಏನಾದ್ರು ಪಾಯಿಂಟ್ ಸಮಥಿಂಗ್ ಬಂತು ಅಂದ್ರೆ ನಾವು ಅಪ್ರಾಕ್ಸಿಮೇಟ್ ಒಂದು ವರ್ಡ್ ಮುಂದಕ್ಕೆ ಇಟ್ಟು ಅಷ್ಟೇ 1 ಯೂನಿಟ್. Okay, that is 1 radian is equal to 180 by pi, that is equal to, okay, and radian measures formula ನಿಮಗೆ ಏನಾಗಿರುತ್ತೆ ಡಿಗ್ರಿ ಅಲ್ಲಿ ಕೊಟ್ಟು ಕನ್ವರ್ಟ್ ರೇಡಿಯನ್ into ಡಿಗ್ರಿ, ಡಿಗ್ರಿ into ರೇಡಿಯನ್ ಅಂದ್ರೆ ಫಾರ್ಮುಲಾ radian measures is equal to ಡಿಗ್ರಿ into pi by 180 ಆಗುತ್ತೆ. ಹಾಗಾದ್ರೆ 1 radian is equal to 180 by pi, that is equal to 57 degree. ನಾನು read as ಹಿಂಗೆ ಹೋಗ್ತೀವಿ 57 degree 16 minute 22 seconds ಅಂತಲೇ ಹೇಳ್ತೀವಿ ನಾವು. ಇದು ರೇಡಿಯನ್ ಮೆಜರ್ಸ್ ಅಂಡ್ ಡಿಗ್ರಿ ಮೆಜರ್ಸ್ ಕಂಪ್ಲೀಟ್ ಆಗಿ ಗೊತ್ತಾಗಿದೆ ನಿಮ್ಗೆ ಆರ್ಕ್ ಲೆಂತ್. ಓಕೆ, ಇದರಲ್ಲೇ ಇಲ್ಲಿ ಒಂದು ವರ್ಡ್ ಬಂತು ಈಗ ನಮಗೆ ಕಂಪ್ಲೀಟ್ ಆಗಿದೆ. ಡೆಫಿನೇಷನ್, ರೇಡಿಯನ್ ಮೆಜರ್ಸ್ ಫಾರ್ಮುಲಾ, 1 ರೇಡಿಯನ್ ವ್ಯಾಲ್ಯೂ ಕ್ಲಿಯರ್ ಆಗಿದೆ. ಹಾಗಾದ್ರೆ ಸರ್ ಇದರಲ್ಲಿ ಆರ್ಕ್ ಲೆಂತ್ ಅಂತ ಬಂತು. ದೆನ್ ಆರ್ಕ್ ಲೆಂತ್ ಆಫ್ ದಿ ಸರ್ಕಲ್, ಆರ್ಕ್ ಲೆಂತ್ ಆಫ್ ದಿ ಸರ್ಕಲ್. ಒಂದು ಸರ್ಕಲ್ ಕನ್ಸಿಡರ್ ಮಾಡಿದ್ವಿ. ಆರ್ಕ್ ಲೆಂತ್ ಆಫ್ ದಿ ಸರ್ಕಲ್, ಆರ್ಕ್ ಲೆಂತ್ ಆಫ್ ದಿ ಸರ್ಕಲ್, arc length of the circle L is equal to R into theta. L is equal to here what? R into theta. Where L is arc length. L is called what? Arc length, and R is radius of the circle. R is what? Radius of the circle. Understood? Circle, radius of the circle, and theta is equal to here what? Theta is equal to angle in radian ಅಲ್ಲೇ ಇರುತ್ತದು. ಇರಲೇಬೇಕಾಗಿರೋದು ರೇಡಿಯನ್ should be. Yes, ನಾವು ಹೇಳ್ತೇವೆ ಆರ್ಕ್ ಲೆಂತ್ ಅಂತ ಕನ್ಸಿಡರ್ ಮಾಡಿದ್ರೆ ಆಂಗಲ್ ಇನ್ ರೇಡಿಯನ್. ಸೊ ಹಾಗಾದ್ರೆ
arc length of the circle L is equal to r into theta. Arc length formula ಬೇಕು ಅಂದ್ರೆ ನಿಮಗೆ ಏನಿದೆ L is equal to r into theta. L is arc length, r is radius of the circle, theta is angle in radian ಆಗಿರುತ್ತೆ. Okay, then which is area of the sector ಆಗಿರುತ್ತೆ. Which is sector, area of the sector OAB, area of the sector, area of the sector, area of the sector OAB or OAB, area of the sector OAB, that is area is equal to here half r square theta. Area of the sector A is equal to here what, half r square theta, and r is equal to radius of the circle, r is equal to radius of the circle, and theta is angle in radian. Theta is what, angle in radian. Theta ಅಂತಕ್ಕಂಥದ್ದು ಏನಾಗಿರುತ್ತೆ ನಮಗೆ angle in radian ಆಗಿರುತ್ತೆ. A is area of the sector, A is area of the sector. ಇವೆರಡು ಫಾರ್ಮುಲಾ ಇಂಪಾರ್ಟೆಂಟ್, ನಿಮಗೆ ಪ್ರಾಬ್ಲಮ್ಸ್ ಅಲ್ಲಿ ಬೇಕಾಗುತ್ತೆ. ಓಕೆ, ಆಂಗಲ್ ನ ಡಿಗ್ರಿ ಮೆಜರ್ಸ್ ಗೊತ್ತು, ರೇಡಿಯನ್ ಮೆಜರ್ಸ್ ಗೊತ್ತು, ಕನ್ವರ್ಷನ್ ಡಿಗ್ರಿ ಇಂಟು ರೇಡಿಯನ್ ಮೆಜರ್ಸ್, ರೇಡಿಯನ್ ಇಂಟು ಡಿಗ್ರಿ ಮೆಜರ್ಸ್. ಹಾಗಾದ್ರೆ ಡಿಗ್ರಿ ಮೆಜರ್ಸ್ ಕನ್ವರ್ಟ್ ಮಾಡೋದಾದ್ರೆ ಡಿಗ್ರಿ ಮೆಜರ್ಸ್ ಇಸ್ ಈಕ್ವಲ್ ಟು ರೇಡಿಯನ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ರೇಡಿಯನ್ ಇಂಟು 180 ಡಿವೈಡೆಡ್ ಬೈ ಪೈ. ದ ವ್ಯಾಲ್ಯೂ ಆಫ್ ಪೈ ಇಸ್ ಈಕ್ವಲ್ ಟು 22/7. ಓಕೆ, ನೆಕ್ಸ್ಟ್ ಕನ್ವರ್ಟ್ ರೇಡಿಯನ್ ಮೆಜರ್ಸ್ ಅಂತ ಕೇಳಿದ್ರೆ ಡಿಗ್ರಿಯಿಂದ ರೇಡಿಯನ್ ಕೇಳ್ತಾನೆ. ಅವಾಗ ರೇಡಿಯನ್ ಮೆಜರ್ಸ್ ಇಸ್ ಈಕ್ವಲ್ ಟು ಡಿಗ್ರಿ ಇಂಟು ಪೈ ಬೈ 180. ಡಿಗ್ರಿ ಇಂಟು ಏನು ಮಾಡ್ತೀವಿ, ಪೈ ಬೈ 180 ಅಂತ ಹೇಳ್ತೀವಿ ರೇಡಿಯನ್ ಮೆಜರ್ಸ್ ಅಂಡ್ ಡಿಗ್ರಿ ಮೆಜರ್ಸ್. ಇದು ಕಂಪ್ಲೀಟ್ ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಓಕೆ, ಹಾಗಾದ್ರೆ ಒಂದಿಷ್ಟು ಸ್ಟ್ಯಾಂಡರ್ಡ್ ಆಂಗಲ್ಸ್ ನಾವು ಕನ್ವರ್ಟ್ ಮಾಡ್ಕೊಂತ ಬರೋಣ ಒಂದೊಂದೇ ಸ್ಟ್ಯಾಂಡರ್ಡ್ ಆಂಗಲ್ಸ್ ನ ಡಿಗ್ರಿಯಿಂದ ರೇಡಿಯನ್ಗೆ, ರೇಡಿಯನ್ನಿಂದ ಡಿಗ್ರಿ ಕನ್ವರ್ಟ್ ಮಾಡ್ತಾ ಬರೋಣ. ಓಕೆ, ಫಸ್ಟ್ ಒನ್ ನೋಡ್ತಾ ಬನ್ನಿ. ಕನ್ವರ್ಟ್ ಡಿಗ್ರಿ ಇಂಟು ರೇಡಿಯನ್ಸ್, ಕನ್ವರ್ಟ್ ಡಿಗ್ರಿ ಇಂಟು ರೇಡಿಯನ್ಸ್, ಕನ್ವರ್ಟ್ ಡಿಗ್ರಿ ಇಂಟು ರೇಡಿಯನ್ಸ್. ಕ್ವಶನ್ಸ್ ಹಿಂಗೆ ಇರುತ್ತೆ, ಇದರಲ್ಲಿ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಅಂತ ಕೇಳಬಹುದು. ಏನಂತ ಕೇಳ್ತಾರೆ, ಕನ್ವರ್ಟ್ ಡಿಗ್ರಿ ಇಂಟು ರೇಡಿಯನ್. ಓಕೆ, ನಿಮಗೆ ಡಿಗ್ರಿಯ ವ್ಯಾಲ್ಯೂ ಕೊಟ್ಟಿರ್ತಾರೆ, ಕನ್ವರ್ಟ್ ಡಿಗ್ರಿ ಇಂಟು ರೇಡಿಯನ್. ಅದರಲ್ಲಿ ಫಸ್ಟ್ ಒನ್ I will consider as standard angle 0 degree, that is as 0 radian. ಎರಡು ಒಂದೇ, 0 degree and 0 radian ಎರಡು ಒಂದೇ. 0 degree ಅಂದ್ರೂ ಒಂದೇ, 0 radian ಅಂದ್ರೂ ಕೂಡ ಒಂದೇ ಆಗಿರುತ್ತೆ ರೇಡಿಯನ್ ಅಲ್ಲಿ. ಓಕೆ, ಅದರ ಸೆಕೆಂಡ್ ಒನ್ ಕನ್ವರ್ಟ್ ಡಿಗ್ರಿ ಇಂಟು ರೇಡಿಯನ್ಸ್, ಕನ್ವರ್ಟ್ 15 degree into radians, convert 15 degree into radians. ರೇಡಿಯನ್ ಅಲ್ಲಿ ಹೇಳಿ ಅಂತ ಹೇಳ್ತಾರೆ. 15 ಡಿಗ್ರಿ ರೇಡಿಯನ್ ಅಲ್ಲಿ ಏನಾಗುತ್ತೆ ಅಂತ ಫಾರ್ಮುಲಾ ಗೊತ್ತು ನಿಮಗೆ. ರೇಡಿಯನ್ ಮೆಜರ್ಸ್ ಇಸ್ ಈಕ್ವಲ್ ಟು ಡಿಗ್ರಿ ಇಂಟು ಪೈ ಬೈ 180. ಫಾರ್ಮುಲಾ ರೇಡಿಯನ್ ಮೆಜರ್ಸ್ ಇಸ್ ಈಕ್ವಲ್ ಟು ಡಿಗ್ರಿ ಇಂಟು ಪೈ ಬೈ 180. ಅಲ್ಲಿಗೆ ಸರ್ ವ್ಯಾಲ್ಯೂ, ಡಿಗ್ರಿ ವ್ಯಾಲ್ಯೂ ಹಿಯರ್ 15 ಡಿಗ್ರಿ into pi by 18 degree, 18. ಹಾಗಾದ್ರೆ 15 1s 15 12s is equal to pi by 12 radian. 15 1s 15 12s ವ್ಯಾಲ್ಯೂ ಏನಾಗುತ್ತೆ ನಿಮಗೆ 15 ರೇಡಿಯನ್ ಆಗುತ್ತೆ. 15 12s 15 pi by 12 ಅಂತ ಹೇಳಿದ್ರೆ that is what 15 ಡಿಗ್ರಿ. ಸೊ ಹಾಗಾದ್ರೆ ಇಲ್ಲಿ ಡಿಗ್ರಿ ಮೆಜರ್ಸ್ ಒಂದು ಕಡೆ ಮೆಜರ್ ಮಾಡ್ಕೊಳ್ಳಿ, ಇಲ್ಲಿ ರೇಡಿಯನ್ ಮೆಜರ್ಸ್ ಕಡೆ ಕಾಲಮ್ ಮಾಡ್ಕೊಳ್ಳಿ. ಬಿಕಾಸ್ 15 ಡಿಗ್ರಿನ ನಾವು ಪೈ ಬೈ 12 ಅಂತ ಹೇಳ್ತೀವಿ, ಪೈ ಬೈ 12 ಅಂತ. ಹಾಗಾದ್ರೆ ನೆಕ್ಸ್ಟ್ ಕನ್ವರ್ಟ್ 30 ಡಿಗ್ರಿ ಇಂಟು ರೇಡಿಯನ್ಸ್, 30 ಡಿಗ್ರಿ ಕನ್ವರ್ಟ್ 30 ಡಿಗ್ರಿ ಇಂಟು ರೇಡಿಯನ್ಸ್. ಹೆನ್ಸ್ ಹಿಯರ್ 30 degree, yes, is the formula is common. Yes, that is 30 degree into radians. And that 30 degree into pi by 180. So here 0 0 get cancel. 3 1s are 3 6. That is equal to what? Pi by 6. ಹಾಗಾದ್ರೆ 30 degree ನ ನಾವು ರೇಡಿಯನ್ ಅಲ್ಲಿ ಕರೆದ್ರೆ pi by 6 ಅಂತ ಕರೀತೀವಿ. Okay, and 45 degree. Next convert 45 degree into radians. Here 45 degree ಕರೆದ್ರೆ degree measures is 45 degree into pi by 180 degree. 45 ones are 45 fours are 45 fours are is equal to
pi by 4 c ಅಂತ ಬರುತ್ತೆ ಅಂಡರ್ಸ್ಟುಡ್ ರೇಡಿಯನ್ ಹಾಗಾದ್ರೆ that is equal to 45 degree is pi by 4i. Okay, next and moreover convert 60 degree into radians. Here 60 degree na convert ಮಾಡಿದ್ರೆ standard angle 60 into pi by 180 degree. 61s are 63s are is equal to pi by 3 and 60 degree in radians pi by 3. And next one 90 degree is converted 90 degree into radians. Here 90 degree into radians, that is 90 into pi by 180, pi by 180, 91s and 92, so that is equal to pi by 2. So here 90 degree in radians pi by 2, 90 degree in radians pi by 2. And next one standard angle 90 at 180 degree, 90 degree 180 degree, convert 180 degree into radians, 180 degree into radians pi by 180, 180 get cancel, pi radian and is equal to 180 degrees in radian pi radian and 270 degree in radian, that is equal to 270 degree into pi by 180 degree. So here 0 0 get cancel, 9 2s are 9 3s are 3 pi by 2, 3 pi by 2, 270 degree in radian, 3 pi by 2 and 360 degree in radian, 360 degree in radian, that is equal to we get 360 into pi by 180, 180 ones are 180 2s are, that is equal to 2 pi radians. We get 360 degree is equal to 2 pi radians. Sir, ಇವೆಲ್ಲ ಸ್ಟ್ಯಾಂಡರ್ಡ್ ಆಂಗಲ್ಸ್, ಅದಕ್ಕೆ ನಾನು ಸೈಡಿಗೆ ಬರ್ತೀನಿ. ನೆಕ್ಸ್ಟ್ ಟೈಮ್ ನಿಮಗೆ ಸೊ ಗೊತ್ತಿರೋರೆ 1 ಮಾರ್ಕ್ಸ್ ಇವನ್ನ ಯಾವನು ಕೇಳೋ ಪ್ರಾಬ್ಲಮ್ ಬೇರೆ, ಬಟ್ ಕನ್ವರ್ಷನ್ ಫಾರ್ಮುಲಾ ಗೊತ್ತಿರಲಿ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಏನಿಲ್ಲ 15 ಡಿಗ್ರಿ pi by 12, 30 degree pi by 6, 45 degree pi by 4, 60 degree pi by 3, 90 degree pi by 2, 180 pi, 270 3 pi by 2, 360 2 pi radians. ರೇಡಿಯನ್ ಡಿಗ್ರಿ ಎರಡು ಸಿಮಿಲರ್, ನಿಮಗೆ ಗೊತ್ತಿರಬೇಕು. ರೇಡಿಯನ್ ಅಲ್ಲಿ ಹೇಳಿದ್ರು ಆಂಗಲ್ ಒಂದೇ, ಡಿಗ್ರಿ ಅಲ್ಲಿ ಹೇಳಿದ್ರು ಆಂಗಲ್ ಒಂದೇ, ಬಟ್ ಆಂಗಲ್ ನ ಮೆಜರ್ ಮಾಡ್ತಕ್ಕಂಥದ್ದು ನಾವು ಡಿಗ್ರಿ ಮೆಜರ್ಸ್ ಐದರ್ ರೇಡಿಯನ್ ಮೆಜರ್ಸ್, ಟೂ ಮೆಜರ್ಸ್ ಮಾಡ್ತೀವಿ. ಟೂ ಸಿಸ್ಟಮ್ ಅಲ್ಲಿ ಡಿಗ್ರಿ ಮೆಜರ್ಸ್ ಆರ್ ಇನ್ ಐದರ್ ರೇಡಿಯನ್ ಮೆಜರ್ಸ್ ಆರ್ ಈಕ್ವಲ್. 15 degree in radian and 5 by 12, 30 degree in radian 5 by 6. Okay, that is these two are angles in radian, angles in degree. Just simple. Okay, so ಈಗ 75 degree ಕೇಳಿದ್ರೆ convert 75 degree into radians, 75 degree into radians is also standard angles. 75 degree into pi by 180 degree, 15 12s are 15 5s are is equal to 5 pi by 12. ಹಾಗಾದ್ರೆ 75 degree in radians, 75 degree 5 pi by 12, 75 degree in radians 5 pi by 12 ಆಗಿರುತ್ತೆ pi radian. ಓಕೆ, ಸೊ ಇವಿಷ್ಟು ಕೂಡ ಸ್ಟ್ಯಾಂಡರ್ಡ್ ಆಂಗಲ್ಸ್. ಇವನ್ನ ಒಂದು ಕಡೆ ಯಾಕೆ ಸೈಡಿಗೆ ಬರದೆ ಎಲ್ಲವೂ ಅಂದರೆ ಅವನ್ನ ಬರೆದು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ರೇಡಿಯನ್ನಲ್ಲಿ ಕೇಳಿದ್ರು ಆ್ಯಂಗಲ್ ಕರೆಕ್ಟಾಗಿ ಹೇಳ್ಬೇಕು, ಮೆಜರಲ್ಲಿ ಕೇಳಿದ್ರು ಆ್ಯಂಗಲ್ ಕರೆಕ್ಟಾಗಿ ಹೇಳ್ಬೇಕು. 60 ಡಿಗ್ರಿ ಅಂತ ತಕ್ಷಣ ಬೇಗ ಗೊತ್ತಾಗುತ್ತೆ, ಬಟ್ ಅದೇ ರೇಡಿಯನ್ನಲ್ಲಿ pi by 3. 30 ಡಿಗ್ರಿ ಅಂದ್ರೆ ಗೊತ್ತಾಗುತ್ತೆ pi by 6 ರೇಡಿಯನ್ನಲ್ಲಿ. ಓಕೆ, 270 ಡಿಗ್ರಿ ಅಂದ್ರೆ ಗೊತ್ತಾಗುತ್ತೆ ರೇಡಿಯನ್ನಲ್ಲಿ 3 pi by 2 ಅಂದ್ರೂ ಕೂಡ ನಿಮ್ಗೆ ಅಂಡರ್ಸ್ಟುಡ್ ಅದು ಯಾವುದು 270 ಡಿಗ್ರಿ. 360 ಡಿಗ್ರಿ ಗೊತ್ತು, ರೇಡಿಯನ್ನಲ್ಲಿ 2 pi ಆಗಿರುತ್ತೆ ರೇಡಿಯನ್ಸ್. ಓಕೆ, ಇದು ಕ್ಲಿಯರ್ ಆಗಿದೆ. ಈಗ ನೆಕ್ಸ್ಟ್ ಇದರಲ್ಲಿ ಕನ್ವರ್ಟ್ ರೇಡಿಯನ್ ಇಂಟು ಡಿಗ್ರಿ, ಸಾರಿ ಡಿಗ್ರಿ ಇಂಟು ರೇಡಿಯನ್ಸ್. ಅದರಲ್ಲಿ ಈಗ ನಿಮಗೆ ಎಕ್ಸಾಮಿಗೆ ಕೇಳ್ತಕ್ಕಂಥ ಕ್ವಶನ್ಸ್ ಇವು, ಅದರಲ್ಲಿ ಒಂದೊಂದೇ ಮಾಡ್ತಾ ಹೋಗೋಣ. ಓಕೆ, ಕನ್ವರ್ಟ್ ಇದರಲ್ಲೇ ಬರ್ತಾ ಬನ್ನಿ. ಕನ್ವರ್ಟ್ 25 ಡಿಗ್ರಿ ಇಂಟು ರೇಡಿಯನ್ಸ್. ಇದರಲ್ಲಿ ಕನ್ವರ್ಟ್ 25 ಡಿಗ್ರಿ ಇಂಟು ರೇಡಿಯನ್ಸ್ 1 ಮಾರ್ಕ್ಸ್ ಕ್ವಶನ್ಸ್ ಇವು. ಸೊ ಹಾಗಾದ್ರೆ ಸೊಲ್ಯೂಷನ್ಸ್ ಫಾರ್ಮುಲಾ ಫಸ್ಟ್ we have to convert radian measures, and that is radian measures is equal to given degree measures into pi by 180, hence which is equal to degree measures 25 degree here given
into 5 by 180 formula. Okay, 5 5s are 5, 36 is 180 and is equal to 5 pi by 36 in radians. 25 degree in radians, 5 pi by 36 side, 5 pi by 36. And second one, convert 240 degree into radians, convert 240 degree, convert 240 degree into radians. Here we know that the measure 240 degree into pi by 180 into what? Pi by 180. Here 0 get cancelled. 6 3s are 6 4s are 4 pi by 3 is 240 degree. 4 pi by 3 in radians, 240 degree. Okay. Next standard angles, 520 degree. Convert 520 degree into radians. 520 degree into radians, that is 520 degree. 520 into 520 into pi by 180, pi by 180. So here 0 get cancelled. 2 9s are 2 2s are 4 2 6 are 26 pi by 9. Yes, 26 by pi in radians. 520 degree. 520 degree in radians. 26 pi by 9. Okay, and next one 225 degree. The next one 225 degree. 225 degree. 225 degree. Here 225 degree into pi by 180 degree. 225 into pi by 180 degree. Pi by 180 degree. Okay. Here which is cancelled by 45. 45 4s are 45 5s are 45 4s are 180, 45 5s are 225, that is equal to 5 pi by 4. 5 pi by 4, 225 degree in radians, 5 pi by 4. And next one, convert 150 degree, convert 150 degree into radians, convert 150 degree into radians, that is 150 into 150 into pi by 180. Here 0 get cancelled. 6 3 6s are 3 5s are is equal to 5 pi by 6. 5 pi by 6 radian. 150 degree in radians. 5 pi by 6. 5 pi radians. 5 pi by 6 radians. And next one, convert 330 degree. Convert 330 degree into radians. 330 degree into radians. Yes, 330 degree into radians, that is equal to 330 into pi by 180 degree. 0 get cancelled. 3 6s are 3 11s are, that is equal to 11 pi by 6 radian. 11 pi by 6 radian. 0 get cancelled. 3 11s are 33. 3 6 are 18, 11 pi by 6, that is what? 330 degree. And next one important, minus 47 degree 30 minute. Okay, once again here observe, minus 47 degree 30 minute. Minus 47 degree 30 minute in radians and Kelvin. Okay, first minus 47 degree 30 minute ಕೊಟ್ಟಿದ್ದಾನಲ್ವಾ? ಎಸ್ ಮಿನಿಟ್. ನಾನು ನಿಮಗೆ ಹೇಳಿದ್ದೀನಿ ಡಿಗ್ರೀಸ್ ಡಿವೈಡೆಡ್ ಇಂಟು here what? Degrees divided into 1 degree is divided into 60 minute. 60 minute. Again, which is divided by 60 equal to degree. Hence which is divided by 60 divided by 60. ಅವಾಗ ಏನಾಗುತ್ತೆ ಅದು? 31s are 32s, that is equal to minus 47 and half degree. Total 47 and half degree, and it is equal to, so minus of 47 into 2. 47 into 2, 94. 47 into 2, 94 plus 1, 95 divided by 2 degree. 95 divided by 2 degree. Minus once again here, which is completely converted into degree. Which is completely converted. ನೋಡಿ 47 degree 30 minute ನಾನು complete degree convert ಮಾಡ್ತೀನಿ.
47 ಡಿಗ್ರಿ ಇದೆ. ಇಲ್ಲಿ ಏನಾಗಿದೆ 30 ಮಿನಿಟ್ ಇದೆ. ಹಾಗಾದ್ರೆ ಮಿನಿಟ್ನ ನಾನು ಡಿವೈಡೆಡ್ ಬೈ 60 ಮಾಡಿದ್ದೀನಿ. ಮಿನಿಟ್ ಇಸ್ ಡಿವೈಡೆಡ್ ಬೈ 60. ಹಾಗಾದ್ರೆ ದಟ್ ಇಸ್ ಈಕ್ವಲ್ ಟು ವಾಟ್ ಡಿಗ್ರಿ ಆಗುತ್ತೆ. ಸೊ 30 ಡಿವೈಡೆಡ್ ಬೈ 60 we get 1/2. 47 and half ಅಂತ ಅಲ್ಲ, ಮಿಕ್ಸ್ಡ್ ಫ್ರಾಕ್ಷನ್ಸ್. 47 half ಡಿಗ್ರಿ ಟೋಟಲ್ 47 into 2 94 plus 1 95 divided by 2 ಡಿಗ್ರಿ ಆಯ್ತು. ಹಾಗಾದ್ರೆ ಕಂಪ್ಲೀಟ್ ಡಿಗ್ರಿ ಕನ್ವರ್ಟ್ ಮಾಡಬೇಕು. ಇಂಪಾರ್ಟೆಂಟ್ ಒಂದು ನೋಡಿ, 47 degree 30 minutes is converted into complete degree, that is minus 95/2 degree. Again this is equal to minus ಆಗಿರುತ್ತೆ 95 divided by 2 into pi by 180 degree. Pi by 180 degree ಇದೆ. Yes, which is 5 ಇಂದ ಡಿವೈಡ್ ಆಗುತ್ತೆ. 5 36 5 19 5 19 and is equal to minus 19 pi by 72 ರೇಡಿಯನ್ ಮೈನಸ್ 19 pi by 72 ರೇಡಿಯನ್ಸ್ ಆಗುತ್ತೆ. ಮೈನಸ್ 19 pi by ರೇಡಿಯನ್ ಡಿವೈಡೆಡ್ ಬೈ 72. ಓಕೆ, ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಒಂದು ಕನ್ಫ್ಯೂಸ್ ಆಗಬೇಡಿ. 47 ಡಿಗ್ರಿ 30 ಇರೋದು ಮಿನಿಟ್, ಆಗಲೇ ಓದ್ಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ ನಾನು. 47 ಡಿಗ್ರಿ 30 ಮಿನಿಟ್ ಡಿವೈಡೆಡ್ ಬೈ 60. ಸೊ ಕಂಪ್ಲೀಟ್ಲಿ ಯಾವ್ದು ಆಗುತ್ತೆ, ಕನ್ವರ್ಟೆಡ್ ಇಂಟು ಡಿಗ್ರಿ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಇದೇ ತರ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಒನ್ 40 ಡಿಗ್ರಿ 20 ಮಿನಿಟ್. 40 ಡಿಗ್ರಿ ಪಾಸಿಟಿವ್ ಇದೆ, ಮೈನಸ್ ಅಂತ ಮೈನಸ್ ಬಂದಿತ್ತು ಅಷ್ಟೇ. 40 ಡಿಗ್ರಿ 20 ಮಿನಿಟ್ ಇಲ್ಲಿ ಜೊತೆಗೆ ಬರೀತೀವಿ. 40 ಡಿಗ್ರಿ 20 ಮಿನಿಟ್. ಓಕೆ, ಫಸ್ಟ್ ವಿ ಆರ್ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ಡಿಗ್ರಿ, ದಟ್ ಈಸ್ ಹಿಯರ್ ವಾಟ್ 40 ಹಾಗೆ ಇರುತ್ತೆ ಇಂಟು 20 ಮಿನಿಟ್ ಈಸ್ ಡಿಗ್ರಿ ಆಗಬೇಕು. ಡಿವೈಡೆಡ್ ಬೈ 60. 2 1s are 2 3s ಅಲ್ಲಿಗೆ 40 1/3. 40 1/3 that is equal to complete 40 into 3 120. 121 divided by 3 complete degree. 121 divided by 3 complete whole degree. 121 divided by 3 degree ನಾವೇನ್ ಮಾಡಿದ್ವಿ ಅದನ್ನ 40 ಡಿಗ್ರಿ 20 ಮಿನಿಟ್ ಆಗಿರುತ್ತೆ. ಇನ್ ಕೇಸ್ ಇದನ್ನ ನಾವು ಡೈರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ಫ್ರಾಕ್ಷನ್ ಇರೋದು ಸ್ಟ್ಯಾಂಡರ್ಡ್ ಆಗಿ ಬರೀಬೇಕು ಅಂದ್ರೆ ಇದನ್ನ 121 divided by 3 ಮಾಡಿ 40 ಪಾಯಿಂಟ್ ಸಮಥಿಂಗ್ ಬರ್ತಾ ಹೋಗುತ್ತೆ. 40 ಪಾಯಿಂಟ್ ಸಮಥಿಂಗ್ ಏನಾಗುತ್ತೆ ನಿಮಗೆ 20 ಆ ತರ 60 ಬರುತ್ತೆ. 40.6.0 ಸಮಥಿಂಗ್ ಅಂತ ಬರುತ್ತೆ. ಅವಾಗ ನಿಮಗೆ 40 ಡಿಗ್ರಿ ಬರೀತೀವಿ. ಪಾಯಿಂಟ್ ಸಮಥಿಂಗ್ ಇರುತ್ತೆ ಇಂಟು 60 ಮಾಡ್ತೀವಿ. ಓಕೆ, ಪಾಯಿಂಟ್ ಸಮಥಿಂಗ್ ಬಂದಾಗ ಫ್ರಾಕ್ಷನ್ಸ್ ಅಲ್ಲಿ ಡಿಗ್ರಿ ಇದ್ರೆ ಡಿವೈಡ್ ಮಾಡಿ ಇಂಟು 60 ಮಾಡ್ತೀವಿ. ಅದು ನಿಮಗೆ ಮಿನಿಟ್ ಸೆಕೆಂಡ್ಸ್ ಅಲ್ಲಿ ಇದ್ರೆ ಡಿವೈಡೆಡ್ ಬೈ 60 ಮಾಡ್ತೀವಿ. ಇವೆರಡು ಕೇಸಸ್ ಇಂಪಾರ್ಟೆಂಟ್. ಹಾಗಾದ್ರೆ 121 ಡಿಗ್ರಿ ಡಿವೈಡೆಡ್ ಬೈ ಏನಾಯ್ತು ನಿಮಗೆ 3 ಆಯ್ತು. 121/3 ಡಿಗ್ರಿ ಆಯ್ತು ಕಂಪ್ಲೀಟ್. ಓಕೆ, ಡಿಗ್ರಿ ಮೆಜರ್ಸ್ ಅಲ್ಲಿ 40 ಡಿಗ್ರಿ 20 ಮಿನಿಟ್ ನಲ್ಲಿ 121 ಡಿಗ್ರಿ ಡಿವೈಡೆಡ್ ಬೈ 3. 121 divided by 3 whole degree into pi by 180. Pi by 180 that is equal to 121 pi divided by 540. 121 pi radian divided by 540 radian ಆಗುತ್ತೆ. 40 degree 20 minute 121 pi divided by 540 that is in what radian. Okay, ಇದುವರೆಗೂ ನಿಮಗೆ ಕನ್ವರ್ಟ್ ಯಾವ್ದಿದ್ದು ಡಿಗ್ರಿ ಇಂಟು ರೇಡಿಯನ್ಸ್ ಇದು. ಈಗ ರೇಡಿಯನ್ ಇಂಟು ಡಿಗ್ರಿ ಕೇಳ್ತಾರೆ. ಕನ್ವರ್ಟ್ ರೇಡಿಯನ್ ಇಂಟು ಡಿಗ್ರಿ. ಓಕೆ, ಅದನ್ನು ನೋಡ್ತಾ ಬನ್ನಿ. ಇದ್ರಾಗಿರೋ ಪ್ರಾಬ್ಲಮ್ಸ್ನೆಲ್ಲ ನೀವು ಬರೆದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ಸರಿನಾ? ಇಲ್ಲಾಂದ್ರೆ ಮತ್ತೆ ಕಷ್ಟ ಆಗುತ್ತೆ. ಸೊ ಬೆಟರ್ ಇವತ್ತಿನ ಕ್ಲಾಸ್ಗಳನ್ನ ಇವತ್ತೇ ನೀವು ಬರೆದು ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿ ವರ್ಕೌಟ್ ಮಾಡಿ ಗ್ರೂಪಿಗೆ ಹಾಕಬೇಕು. ಈ ಚಾಪ್ಟರ್ ವೇಟೇಜ್ ಕೂಡ ನಿಮಗೆ ಗೊತ್ತು, ಅರೌಂಡ್ 19 to 20 ಮಾರ್ಕ್ಸ್ ಸಿಗುತ್ತೆ ಈ ಚಾಪ್ಟರ್. ಆಮೇಲೆ ಅದ್ರ ಜೊತೆಗೆ ನೀವು ಈ ಚಾಪ್ಟರಲ್ಲಿ ವೇಟೇಜ್ ಜಾಸ್ತಿ ಇರೋದ್ರಿಂದ, ಆಮೇಲೆ ಪ್ಲಸ್ ಬೇರೆ ಚಾಪ್ಟರಿಗೆ ಇದು ಅಪ್ಲೈ ಆಗೋದ್ರಿಂದ ಇದನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ಮ್ಯಾಥಮೆಟಿಕ್ಸ್ ಟೋಟಲಿ ಈಸಿ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟ್ ಮಾಡಿ, ಏನು ತೊಂದರೆ ಇಲ್ಲ. ನೆಕ್ಸ್ಟು ಏನಾದ್ರು ಡೌಟ್ ಇತ್ತು ಅಂದರೆ ಬುಕ್ ತೆಗೆದು ನೀವು ನೋಡಿ, ಬುಕ್ಕಲ್ಲಿ ಓದಿ ಗೊತ್ತಾಗಲಿಲ್ಲ ಅಂದರೆ ನಮಗೆ ನಮ್ಮ ನಂಬರ್ ಇರುತ್ತಲ್ಲ ಅದಕ್ಕೆ ಕಾಲ್ ಮಾಡಿ. ಆಮೇಲೆ ಅದ್ರ ನಡುವೆ ಇವನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇರ್ಬೋದು. ಆಮೇಲೆ ರೆಗ್ಯುಲರ್ ಕ್ಲಾಸಸ್ನ ನಾವು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮ್ದು ಈಗ ಏನು ಕ್ಲಾಸಸ್ ನಿಮಗೆ ಕಳಿಸಿದೀವಲ್ಲ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಒನ್ ಡೇ ಹಿಂಗೆ ಅಡ್ವಾನ್ಸಲ್ಲೇ ನಿಮಗೆ ಕ್ಲಾಸಸ್ ಸಿಗುತ್ತೆ. ಅದನ್ನು ಅಡ್ವಾನ್ಸಲ್ಲೇ ಕ್ಲಾಸಸ್ ನೋಡಿ. ನಿಮಗೆ ಡೌಟ್ ಇತ್ತು ಅಂದ್ರೆ ನಮ್ಮ ನಂಬರಿಗೆ ಕಾಲ್ ಮಾಡಿ ನಿಮ್ಗೆ ಏನು ಡೌಟ್ ಇದೆಯಾ ಅಂತ ಕ್ಲಾರಿಫೈ ಮಾಡ್ಕೋಬೋದು. ಓಕೆ, ಹೇಳಿರೋದು ಅರ್ಥ ಆಗಿದೆ ಎಲ್ರಿಗೂ ಕೂಡ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆದರೆ ಅಂದರೆ ನಿಮಗೆ ಅಡ್ವಾನ್ಸಲ್ಲೇ
ವಿಡಿಯೋ ಕ್ಲಾಸಸ್ ಸಿಗ್ತಾ ಹೋಗುತ್ತೆ. ಸೊ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಅಂತ ಕೇಳ್ತಲ್ಲ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ಅಂದರೆ ನಿಮಗೆ ಡೈರೆಕ್ಟಾಗಿ ಒನ್ ಡೇ ಅಡ್ವಾನ್ಸ್ ಕ್ಲಾಸಸ್ ಸಿಗುತ್ತೆ. ಕ್ಲಾಸಸ್ನ ಅಡ್ವಾನ್ಸ್ ನೋಡಿ ಅದನ್ನೆಲ್ಲ ನೋಟ್ಸ್ ಮಾಡಿ ಮೇಂಟೆನೆನ್ಸ್ ಮಾಡಿ. ಅದ್ರ ಜೊತೆಗೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ನಮ್ಮ ನಂಬರಿಗೆ ಕಾಲ್ ಮಾಡಿ. ನಾವೇನು ಈಗ ಶೇರ್ ಮಾಡಿರ್ತೀವಲ್ಲ ಆ ನಂಬರ್ ನಿಮಗೆ ಸಿಗುತ್ತೆ. ಆ ನಂಬರಿಂದ ಕಾಲ್ ಮಾಡಿ ನಿಮ್ಗೆ ಏನು ಡೌಟ್ ಇದ್ದರೂ ಕೂಡ ಕ್ಲಾರಿಫೈ ಮಾಡ್ಕೋಬೋದು. ಆದಷ್ಟು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಷ್ಟು ಅರ್ಥ ಆಗುತ್ತೆ. ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಒಂದು 2-3 ಸರಿ ಪಾಸ್ ಮಾಡಿ ರಿಪೀಟ್ ಮಾಡಿ ಕೇಳಿ ನೋಡೋಣ. ಅದ್ರ ಮೇಲೆ ಇನ್ ಕೇಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ, ಗೊತ್ತಾಗ್ತಿಲ್ಲ ಅಂದರೆ ಓಕೆ ಹೋಗಿ ನೀವು ವಾಪಸ್ ನೀವು ನಮಗೆ ಫೋನ್ ಮಾಡಿ ಕೇಳ್ಬೋದು. ಓಕೆನಾ? ಇಷ್ಟು ಕೂಡ ಫಾಲೋ ಮಾಡಿ. ಇನ್ನೊಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ, ಅದನ್ನು ಕಂಪ್ಲೀಟ್ ಮಾಡಿಬಿಡ್ತಾನೆ. ಕನ್ವರ್ಟ್ ಡಿಗ್ರಿ ಇಂಟು ರೇಡಿಯನ್, ರೇಡಿಯನ್ ಇಂಟು ಡಿಗ್ರಿ. ಈಗ ಕನ್ವರ್ಟ್ ರೇಡಿಯನ್ ಇಂಟು ಡಿಗ್ರಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಕನ್ವರ್ಟ್ 5/4 ರೇಡಿಯನ್ ಇಂಟು ವಾಟ್? ಡಿಗ್ರಿ. ಇಂಟು ವಾಟ್? ಡಿಗ್ರಿ. ಕನ್ವರ್ಟ್ 5/4 ರೇಡಿಯನ್ ಇಂಟು ಡಿಗ್ರಿ ಕೇಳಿದರೆ ಓಕೆ. ಇದರಲ್ಲಿ ಸೊಲ್ಯೂಷನ್ಸ್ ಫಾರ್ಮುಲಾ ಡಿಗ್ರಿ ಮೆಜರ್ಸ್ ಬೇಕಲ್ವಾ? ಎಸ್, ಡಿಗ್ರಿ ಮೆಜರ್ಸ್ ಬೇಕಾಗಿರೋದು ಈಸ್ ಈಕ್ವಲ್ ಟು ಇಲ್ಲೇ ಕೇಳಿದರೆ ರೇಡಿಯನ್ ಮೆಜರ್ಸ್ ಇರುತ್ತೆ. ಎಸ್, ರೇಡಿಯನ್ ಮೆಜರ್ಸ್ ಇಂಟು 180 ಬೈ ಫಾರ್ಮುಲಾ 5. 180/5. ಅದೇ ಇಲ್ಲಿ ಡಿಗ್ರಿ ಮೆಜರ್ಸ್ ಅಂತ ರೇಡಿಯನ್ ಕೇಳಿದ್ರೆ ಡಿಗ್ರಿ ಇಂಟು ಪೈ ಬೈ 180 ಆಗಿರುತ್ತೆ. ಇಲ್ಲಿ 180/5 ಆಗುತ್ತೆ. ಆದರೆ ಪೈನ ನಾವು ಯೂಸ್ ಮಾಡ್ತೀವಿ. ಪೈ ಇಸ್ ಈಕ್ವಲ್ ಟು ವಾಟ್? 22/7. ಅಲ್ಲಿ ಯೂಸ್ ಮಾಡಲಿಲ್ಲ, ಹಂಗೆ ಬಿಟ್ಟಿದ್ವಿ. ಅದು ಪೈ ಅಂತ ಬರ್ತಿದ್ರೆ ಅದು ರೇಡಿಯನ್ ಅಲ್ಲಿ ಇರುತ್ತೆ. ಓಕೆ, ರೇಡಿಯನ್ ಇಂಟು 180/5. ಹಾಗಾಗಿ ಫಸ್ಟ್ ರೇಡಿಯನ್ ಕೊಟ್ಟಿರ್ತಕ್ಕಂಥದ್ದು 5/4 ಇದೆ ಇಂಟು 180 ಡಿವೈಡೆಡ್ ಬೈ 5 ಇದೆ. ಈ 5 ಗೆಟ್ ಕ್ಯಾನ್ಸಲ್. 4 1s are 4, 45 and is equal to 45 ಡಿಗ್ರಿ. ನಿಮ್ಗೆ ಗೊತ್ತು 45 ಡಿಗ್ರಿ ಯಾವ್ದಾಗುತ್ತೆ? 5/4 ರೇಡಿಯನ್ಸ್ ಇದೆ. ಆಗಲೇ ಹೇಳಿ, ಅರ್ಥ ಆಗ್ತಿದೆಯಾ? ಸೊ ಇದೇ ಪ್ರೊಸೀಜರ್ ಅಲ್ಲಿ ನೆಕ್ಸ್ಟ್ ಒನ್ ಕನ್ವರ್ಟ್ 6 ರೇಡಿಯನ್. ಕನ್ವರ್ಟ್ 6 ರೇಡಿಯನ್ ಇಂಟು ಡಿಗ್ರಿ. ಅಲ್ಲಿ ಇಸ್ ಈಕ್ವಲ್ 6 ರೇಡಿಯನ್ ಇಂಟು 180 divided by 5. You know that pi is equal to 6 into 180 divided by 22/7. That is equal to 6 into 180 into 7 divided by 22. Okay, ಇದಕ್ಕೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ತಪ್ಪೇನಿಲ್ಲ. ನೋಡ್ತಾ ಬನ್ನಿ. ಅಲ್ಲಿ ನಿಮ್ಗೆ ಏನಿರೋದು 6 into 180 into 7 equal to you get 7560 divided by 22. Yes, divided by 22 is equal to you get we get in the value ಏನು ಬರುತ್ತೆ ಅಂತ 7560 divided by 22 is equal to we get 343.636363 ಅಂತ ಬರುತ್ತಲ್ವಾ? ಓಕೆ, ಈಗ ನೋಡಿ ಇಸ್ ಈಕ್ವಲ್ ಟು ಇದನ್ನ ನಾವು 6 ರೇಡಿಯನ್ ಡಿಗ್ರಿ ನಲ್ಲಿ ಬರೀಬೇಕು. ಯಾವ ರೀತಿ ಬರೀಬೇಕು ಅನ್ನೋದು ಇಂಪಾರ್ಟೆಂಟ್. 7560 divided by 22 ಗೆ 343. ಫಸ್ಟ್ ನೇ ಬಂದಿದೆ ಡಿವೈಡ್ ಆದಾಗ ಅದನ್ನ we have to write 343 ಡಿಗ್ರಿ. ಇಲ್ಲೇ ಅಬ್ಸರ್ವ್ ಮಾಡಬೇಕಾಗಿರೋದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಈ ತರ ನಾವು ಏನು ಮಾಡ್ತಾ ಇದೀವಿ? ಟೋಟಲ್ 6 ರೇಡಿಯನ್ ಇಂಟು 180/5 522/7 ಕಂಪ್ಲೀಟ್ಲಿ ಡಿವೈಡ್ ಮಾಡಿದ್ವಿ. ನಮಗೆ ಬಂದಿರತಕ್ಕಂಥದ್ದು 343.6363 ಅಂತ ಬಂತು. ಫಸ್ಟ್ ಡಿವೈಡ್ ಮಾಡಿ ಬರ್ತಕ್ಕಂಥದ್ದನ್ನ ಡಿಗ್ರಿ ಬರ್ದ್ವಿ 343 ಡಿಗ್ರಿ. ಅಂಡ್ ನೆಕ್ಸ್ಟ್ ಉಳಿದಿದ್ದು ನಮಗೆ 0.636363 ಇದನ್ನ ಇಂಟು 60 ಮಾಡ್ತಾ ಇದ್ದೀವಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನು ಮಾಡ್ತೀವಿ? 343 ಡಿಗ್ರಿ ಆಯಿತು, ಪಾಯಿಂಟ್ ಸಮಥಿಂಗ್ ಮೇಲೆ ಇಂಟು 60. ಸರ್ ನಿಮಗೆ ಅದು ಗೊತ್ತು, ನಾವು 1 ಡಿಗ್ರಿ ಇಸ್ ಡಿವೈಡೆಡ್ ಇಂಟು 60 ಮಿನಿಟ್, 1 ಮಿನಿಟ್ ಇಸ್ ಡಿವೈಡೆಡ್ ಇಂಟು 60 ಸೆಕೆಂಡ್. ಹಾಗಾದ್ರೆ ಡಿವೈಡೆಡ್ 60 ಆದರೆ ಇಂಟು 60 ಆಗಬೇಕು. ಸೊ ಹಾಗಾದ್ರೆ ಇಂಟು 60 ಡಿವೈಡ್ ಮಾಡಿದ್ರೆ ನಮಗೆ ಏನು ಬರುತ್ತೆ ಅಂತ ನೋಡ್ತಾ ಬನ್ನಿ. ಎಸ್, 0.636363 ಇಂಟು 60 we get 38.1818178 ಅಂತ ಬಂತು. ಓಕೆ, ಈಗ ಒಂದ್ಸರಿ ಇಂಟು 60 ಮಾಡಿದ್ರೆ ನಮಗೆ ಬಂದಿದ್ದು 38 ಮಿನಿಟ್ ಆಗುತ್ತೆ. 38 ಪಾಯಿಂಟ್ ಅಂತ ಬರುತ್ತೆ. ಇಂಟು 60 ಗೆ 38 ಮಿನಿಟ್ ಆಯಿತು. ಈ 38 ಮಿನಿಟ್ ಬರಬಾರ್ದು ಮತ್ತೆ 0.1818178 ಅಂತ ಬಂದಿದೆ ನಿಮಗೆ. ಎಸ್, ಅದು ಮತ್ತೆ ಇಂಟು 60 ಮಾಡ್ತೀವಿ. 0.1818178 into 60 we get is equal to 10.99090 something ಬರುತ್ತೆ. ಈ ಎರಡು ಸರಿ ಮಲ್ಟಿಪ್ಲೈ ಇಂಟು 60
60 ಆದಮೇಲೆ 10 ಪಾಯಿಂಟ್ ಬಂದ್ರೆ ಅಪ್ರಾಕ್ಸಿಮೇಟ್ 10 ಪಾಯಿಂಟ್ ಸಮಥಿಂಗ್ ಬಂತು ಅಂದ್ರೆ ಅದನ್ನ ರಿಟರ್ನ್ ಆಸ್ 11 ಸೆಕೆಂಡ್ಸ್ ಅಂತ ಹೇಳ್ತೀವಿ. 1 ಸೆಕೆಂಡ್ ಅಬ್ಸರ್ವ್ ಮಾಡಿ 343 ಡಿಗ್ರಿ 38 ಮಿನಿಟ್ 11 ಸೆಕೆಂಡ್ಸ್. ಫಸ್ಟ್ ಏನ್ ಮಾಡಿದ್ವಿ ಗೊತ್ತಿದೆ ನಿಮಗೆ 343 ಡಿಗ್ರಿ 38 ಮಿನಿಟ್ 11 ಸೆಕೆಂಡ್ಸ್. ಏನು ಮಾಡಿಲ್ಲ ರೇಡಿಯನ್ ವ್ಯಾಲ್ಯೂ ಹಂಗೆ ಐತೆ 180/π ಇದೆ. ಸೊ ಇಲ್ಲಿ π ಅಂದ್ರೆ 22/7 ಕಂಪ್ಲೀಟ್ ಡಿವೈಡ್ ಮಾಡಿದ್ವಿ. ಡಿವೈಡ್ ಮಾಡಿದ ತಕ್ಷಣ ನಮಗೆ ಏನಾಯ್ತು ಅಲ್ಲಿ 343 ಬಂತು. 343 ಡಿಗ್ರಿ ನೆಕ್ಸ್ಟ್ ಇಂಟು 60 ಮಾಡಿದಾಗ 38 ಪಾಯಿಂಟ್ ಬರುತ್ತೆ. 38 ಮಿನಿಟ್ ಆಗುತ್ತೆ ಇಂಟು 11 ಇಂಟು 0.18 ಬರುತ್ತೆ. ಮತ್ತೆ ಒಂದ್ ಸೆಕೆಂಡ್ ಇಲ್ಲಿ ಇಂಟು 60 ಮಾಡ್ತಾ ಇದ್ದೀವಿ. ಎಸ್ ವಿಚ್ ಇಸ್ ವಾಟ್ ಇಂಟು 60 ಬೋರ್ಡ್ ಮೇಲೆ ಕ್ಯಾಲ್ಕುಲೇಷನ್ಸ್ ಇದೆ. ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಾ ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ನಿಮಗೆ ಕ್ಲಿಯರ್ ಆಗುತ್ತೆ. ಅಲ್ಲಿ 10 ಪಾಯಿಂಟ್ ಸಮಥಿಂಗ್ 9 ಬರ್ತಾ ಇದೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಗೆ 11 ಸೆಕೆಂಡ್ಸ್ ಆಗಿರುತ್ತೆ. ಓಕೆ, ಇದೇ ತರನೇ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಒಂದು ಕ್ವಶನ್ಸ್ ನೋಡ್ತಾ ಬನ್ನಿ. ಎಸ್ 11/16 ರೇಡಿಯನ್ಸ್ ಕನ್ವರ್ಟ್ 11/16 ರೇಡಿಯನ್ ಕನ್ವರ್ಟ್ 11/16 ರೇಡಿಯನ್ 11/16 ರೇಡಿಯನ್ ಇಂಟು ಡಿಗ್ರಿ ಅಲ್ಲಿ ಇಸ್ ಈಕ್ವಲ್ ಟು ಫಾರ್ಮುಲಾ ಇಸ್ ಸೇಮ್. ಇದೇ ಪ್ರೊಸೀಜರ್ ಅಲ್ಲೇ ಮಾಡಿ ಒಂದಿಷ್ಟು ಪ್ರಾಬ್ಲಮ್ಸ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. 11/16 ಅಲ್ಲಿ ಇಸ್ ಈಕ್ವಲ್ ಟು 11/16 ಇದೆ. 11/16 ಇಂಟು 180/5 5 ಅಂದ್ರೆ 22/7 ಅಲ್ಲಿ ಇಸ್ ಈಕ್ವಲ್ ಟು 11 ಇಂಟು 180 into whole numerator about 7 divided by 16 into 22 ಹೀಗೆ ಫಸ್ಟ್ ಏನ್ ಬರ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗಿ. ಈಗ ಕಂಪ್ಲೀಟ್ ನೋಡ್ತಾ ಬನ್ನಿ. 11 into 180 into 7 is equal to we get 13,860 divided by 16 into 22 that is equal to 352 and is equal to we get 13,860 divided by 352 is equal to 39.375 ಬಂದಿದೆ. ಫಸ್ಟ್ ಡಿವೈಡ್ ಆಗಿದೆ ಡಿವೈಡ್ ಆದಾಗ ನಮಗೆ 39.375 ಇಷ್ಟಕ್ಕೆ ಬಂದ್ಬಿಡಂಗಿಲ್ಲ. ಸೊ ಫಸ್ಟ್ನೇ ಡಿವೈಡ್ ನಾನು ಏನು ಹೇಳಿದ್ದೀನಿ 39 ಡಿಗ್ರಿ ಮಾಡಿ ಅಂತ ಹೇಳಿದ್ದೀನಿ. ಓಕೆನಾ, ಇನ್ನ ನಮಗೆ ಉಳಿದಿದ್ದು 0.375 ಇದೆ. ಇದಕ್ಕೆ ಇಂಟು 60 ಮಾಡಿ ಮಿನಿಟ್ ಆಗುತ್ತೆ. ಎಸ್ 0.375 ಇಂಟು 60 is equal to 22.5. ಸೊ ಅದರ ನೆಕ್ಸ್ಟ್ ಬರ್ತಕ್ಕಂಥದ್ದು 22 ಮಿನಿಟ್ ಆಗುತ್ತೆ. ಒಂದ್ ಸೆಕೆಂಡ್ ಇದನ್ನ ನಾನು ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ನೀವು ಹಾಗೆ ಮಾಡೋದು. ಕಂಪ್ಲೀಟ್ ಡಿವೈಡ್ ಆಗುತ್ತೆ. ಡಿವೈಡ್ ಮಾಡಿದ್ರೆ 39.375 39 ಡಿಗ್ರಿ ಆಯ್ತು. ಅದು ನೋಡಿದ್ದು 0.375 ಅದನ್ನ ಇಂಟು 60 ಮಾಡಿದ್ರೆ 22.5 ಬಂತು. ದಟ್ ಇಸ್ 22 ಮಿನಿಟ್ ಆಯ್ತು. ಈಗ 22 ಹೋದ್ಮೇಲೆ ದುಡಿಯೋದು 0.5 ಇಂಟು 60 that is equal to we get 30. That is equal to we get 30. So ಹಾಗಾದ್ರೆ 30 seconds ಅಂತ ಬರ್ತದೆ. 39 degree 22 seconds 39 degree 22 seconds into 30 seconds ಆಗುತ್ತೆ. 22 minute 30 seconds ಆಗುತ್ತೆ. 39 degree 22 minute 30 seconds ಯಾವುದು 11/16 ರೇಡಿಯನ್. ಕಂಪ್ಲೀಟ್ ಇದೇ ತರ ಇರ್ತವೆ. ಇದನ್ನು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಸಿಂಪ್ಲಿಫೈ ಮಾಡಿ ನೀವು ಪ್ರಾಬ್ಲಮ್ಸ್ ನ ಮಾಡ್ತಾ ಹೋಗ್ಬೇಕು. ಯಾವುದರಲ್ಲಿ ನೀವು ರೇಡಿಯನ್ ಇಂಟು ಡಿಗ್ರಿ ಮೆಜರ್ಸ್ ರೇಡಿಯನ್ ಇಂಟು ಡಿಗ್ರಿ ಕನ್ವರ್ಟ್ ಮಾಡಿ 39 ಡಿಗ್ರಿ 22. ಓಕೆ ಸರ್, ಇದನ್ನ ನಾನು ವಾಪಸ್ ರೇಡಿಯನ್ ಮೆಜರ್ಸ್ ಗೆ ಹೋಗಬೇಕು ಅಂದ್ರೆ ಇದಕ್ಕೆ ಡಿವೈಡೆಡ್ ಬೈ 60 ಯಾಕಂದ್ರೆ ಇಂಟು 60 ಮಾಡಿಲ್ಲ ಡಿವೈಡೆಡ್ ಬೈ 60 ಇದಕ್ಕೆ ಮತ್ತೆ ಡಿವೈಡೆಡ್ ಬೈ 60 ಅರ್ಥ ಆಗ್ತಿದೆಯಾ? ಇದಕ್ಕೆ ಡಿವೈಡೆಡ್ ಬೈ 60 ಮಾಡಿ ಕಂಪ್ಲೀಟ್ ಡಿಗ್ರಿ ಆಗುತ್ತೆ. ಯಾವ ಡಿಗ್ರಿ ಇಂಟು π/180 ಫಾರ್ಮುಲಾ. ಅಲ್ಲಿ ಏನು ಮಾಡಿದ್ವಿ ಡಿವೈಡೆಡ್ ಬೈ 60 ಮಾಡ್ಕೊಂಡ್ವಿ. ಇಲ್ಲೇನು ಮಾಡ್ತಾ ಇದ್ವಿ ಮಲ್ಟಿಪ್ಲೈಡ್ ಬೈ 60 ಮಾಡ್ತಾ ಇದ್ವಿ. ಅದಕ್ಕೆ ನಾನು ಡಿಗ್ರಿ ಮೆಜರ್ಸ್ ಅಂತ ನಿಮ್ಗೆ ಹೇಳಿದ್ವಿ. 1 degree is completely divided into 60 minutes. 1 minute is completely divided into 60 seconds. Okay, next one bani. Next one 5π/3 radian. Convert 5π/3 radian into degree. 5π/3 radian into degree. 5π/3 radian into degree. Hence which is 5π/3 radian. 5π/3 into 180 divided by 5. 5 get cancelled. 3 ones are 3. 60s are so 300 degree. Complete here what 60 into 5.
300 ಡಿಗ್ರಿ ಆಯ್ತು. ಕಂಪ್ಲೀಟ್ ಡಿವೈಡ್ ಆಯ್ತು. ಪೈ ಇತ್ತು ಅಂದ್ರೆ ಪೈ ಡಿವೈಡ್ ಆಗ್ಬಿಟ್ಟು ಕ್ಯಾಲ್ಕುಲೇಷನ್ಸ್ ಈಸಿ ಆಗುತ್ತೆ. ಡೈರೆಕ್ಟ್ 300 ಡಿಗ್ರಿ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಆಲ್ಸೋ ಸೇಮ್ ಪ್ರೊಸೀಜರ್. ನೆಕ್ಸ್ಟ್ ಒನ್ ಈಸ್ ಆಲ್ಸೋ ಅದೇ ತರ ಬರುತ್ತೆ ನಿಮಗೆ. ಓಕೆ, 7 pi by 6 radian. Convert 7 pi by 6 radians into degree. So here 7 pi by 6 into 180 divided by pi. Here pi get cancel. 6 ones are 6 30s are, and is equal to 210 degree. Is equal to we get 7 into 30 210 degree. Okay, next one, convert minus 4 radians. Convert minus 4 radian. Minus 4 radian. Convert minus 4 radian. That is equal to minus ಆಗಿರುತ್ತೆ 4 into 180 divided by 5. 5 ಅಂದ್ರೆ ನಿಮಗೆ 22 by 7 is equal to minus ಆಗಿರುತ್ತೆ 4 into 180 into 7 divided by 22. ಅಲ್ಲಿಗೆ ಕಂಪ್ಲೀಟ್ ಡಿವೈಡ್ ಆದರೆ ಏನಾಗುತ್ತೆ ಅಂತ ನೋಡ್ತಾ ಬನ್ನಿ. ಕಂಪ್ಲೀಟ್ ಎಸ್ 4 into 180 into 7 is equal to we get 5040 divided by 22 is equal to 229. ಇದು ಕಂಪ್ಲೀಟ್ ಡಿವೈಡ್ ಆದರೆ 5040 divided by 22 ಕಂಪ್ಲೀಟ್ ಡಿವೈಡ್ ಆದರೆ 229.90909090 ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ 0.90909090 ಹಾಗೆ ಇಟ್ಕೊಳ್ತೀವಿ. ಇಲ್ಲಿಗೆ ಮೈನಸ್ ಇದೆ, ಹೊರಗಡೆ ಮೈನಸ್ ಆಗಿರುತ್ತೆ 229 ಡಿಗ್ರಿ ಆಗಿರುತ್ತೆ. ಇನ್ನು ನೋಡಿದ್ರೆ 0.90909090 into 60 we get 54. into 60 ಮಾಡಿದ್ರೆ 54.545454 ಬರ್ತಾ ಇದೆ. ಅಲ್ಲಿಗೆ ನಾನು 229 ಡಿಗ್ರಿ 54 ಮಿನಿಟ್ ಮಾಡ್ತಾ ಇದ್ವಿ. ಇಂಟು ಇದಕ್ಕೆ ಮತ್ತೆ 0.545454 into 60 ಮಾಡಿದ್ರೆ we get 0.545454 into 60 we get 32.7272 ಬರುತ್ತೆ. ಸೊ ಅದನ್ನ 33 ಸೆಕೆಂಡ್ಸ್ ಗೆ ಅಪ್ರಾಕ್ಸಿಮೇಟ್ ಮಾಡಿ 33 ಸೆಕೆಂಡ್ಸ್ 32 ಪಾಯಿಂಟ್ ಸಮಥಿಂಗ್ ಬಂದ್ರೆ ಮಾಡ್ತೀವಿ ಅದನ್ನ 33 ಸೆಕೆಂಡ್ 229 ಡಿಗ್ರಿ ಮೈನಸ್ 54 ಮಿನಿಟ್ 33 ಸೆಕೆಂಡ್ಸ್ ಆಗ್ತಾ ಹೋಗುತ್ತೆ. ಓಕೆ, ಇದರಲ್ಲಿ ನಿಮಗೆ ಒಂದೆರಡು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಕನ್ವರ್ಟ್ 3 ರೇಡಿಯನ್ಸ್ ಪ್ರಾಬ್ಲಮ್ಸ್. ಕನ್ವರ್ಟ್ 3 ರೇಡಿಯನ್ ಆ್ಯಂಡ್ ಸೆಕೆಂಡ್ ಒನ್ 7 ರೇಡಿಯನ್ and third one 4 pi by 3 ರೇಡಿಯನ್ಸ್. ಓಕೆ, ಕನ್ವರ್ಟ್ ಇಂಟು ಡಿಗ್ರೀಸ್ ಇವು. ನೆಕ್ಸ್ಟ್ ಡಿಗ್ರಿ ಕೊಡ್ತಾ ಇದ್ದೀನಿ 1040 ಡಿಗ್ರಿ ಕನ್ವರ್ಟ್ ಇಂಟು ರೇಡಿಯನ್ಸ್. ಓಕೆ, and next one 720 degree into radians, and fourth one 135 degree into radians, and fifth one 135 degree. ಇದರಲ್ಲಿ ಮೂರು ಕನ್ವರ್ಟ್ ಇಂಟು ರೇಡಿಯನ್ಸ್ ಮಾಡಿ ಇವನ್ನ ಕನ್ವರ್ಟ್ ಇಂಟು ಡಿಗ್ರಿ ಮಾಡಿ. ಈ ಮೂರು ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿ ಒಂದು ಸೆಕೆಂಡ್. ಓಕೆ, ಒಂದು ಸೆಕೆಂಡ್ ಇಲ್ಲಿ ನೋಡಿ. ಇಲ್ಲಿ 229.09 ಬರುತ್ತೆ 090909. ಸೊ ಅವಾಗ ಈ 0909 ನಾವು ಡಿವೈಡ್ ಮಾಡಿದ್ರೆ ನಮಗೆ ಬರುತ್ತೆ 54 ಅಲ್ಲ ಸಾರಿ 5.45454 ಬರುತ್ತೆ. ಸೊ ಅವಾಗ ಇದೇನಾಗುತ್ತೆ 5 ಮಿನಿಟ್ ಆಗುತ್ತೆ 5 ಮಿನಿಟ್. ಓಕೆ, ಅಲ್ಲಿಗೆ 5 ಇಲ್ಲಿ ಬರ್ತಕ್ಕಂಥದ್ದು. ಈಗ ನೆಕ್ಸ್ಟ್ 5 ಮಿನಿಟ್ ಆಯಿತು 0.45454 into 60 we get 0.4545. Okay, once again 0.45455
into 60 we get 27 point something 27.27 ಬರುತ್ತೆ. ಅಪ್ರಾಕ್ಸಿಮೇಟ್ ಮಾಡೋದಾದ್ರೆ ನಾವು ಅದನ್ನ 28 ಸೆಕೆಂಡ್ಸ್ ಒಂದು ಸೆಕೆಂಡ್ ಅಬ್ಸರ್ವ್ ಮಾಡಿ. ಆಮೇಲೆ ನಾನು 0 ಬಿಟ್ಟು 9 ಬರ್ಬಿಟ್ಟೆ. ಸೇಮ್ ವ್ಯಾಲ್ಯೂ 5040 ಡಿವೈಡೆಡ್ ಬೈ 22 ಅಂದರೆ 29.09 ಇಂದ ಬರುತ್ತೆ. ನಾನು 90 ಬರುತ್ತೆ, ಅದನ್ನು ಚೇಂಜ್ ಮಾಡ್ತೀನಿ. ಇಲ್ಲಿ 0.09 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 ಪಾಯಿಂಟ್, ದಟ್ ಇಸ್ 5 ಮಿನಿಟ್ ಆ್ಯಂಡ್ 0.5445 ಇಂದ ಮಲ್ಟಿಪ್ಲೈ 60 ಮಾಡಿದ್ರೆ we get 27 ಪಾಯಿಂಟ್ ಸಮಥಿಂಗ್, ಅಪ್ರಾಕ್ಸಿಮೇಟ್ 28 ಆಗಿದೆ. ಓಕೆ, ಈ ಪ್ರಾಬ್ಲಮ್ ಒಂಚೂರು ಕರೆಕ್ಷನ್ ಮಾಡ್ಕೊಳ್ಳಿ. ಟೋಟಲ್ ಈ ಮೂರು ಹೋಮ್ವರ್ಕ್ ಮಾಡಿ. ಎಲ್ಲರೂ ಕೂಡ ಕರೆಕ್ಟಾಗಿ ಏನು ಹೇಳಿದ್ವೋ ಅದನ್ನು ವರ್ಕ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ವರ್ಕೌಟ್ ಮಾಡಿ ಹಾಕಬೇಕು ಕಂಪ್ಲೀಟ್ ವರ್ಕ್ನ. ಓಕೆ, ಥ್ಯಾಂಕ್ ಯು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಡೈಲಿ ವೀಡಿಯೋಸ್ ಬರ್ತಾ ಇರ್ತೀನಿ ರೆಗ್ಯುಲರಾಗಿ. ಸೈಮಲ್ಟೇನಿಯಸ್ ಮ್ಯಾಥ್ಸ್ ಕ್ಲಾಸ್ ಎರಡೇ ಬರ್ಬೋದು ಇದರಿಂದ ಹೆಚ್ಚಿಗೆ, ಅಷ್ಟಕ್ಕೂ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.